ಎಲ್ಲರಿಗೂ ನಮಸ್ಕಾರ. ನೋಡಿ, ಸಾಕಷ್ಟು ಸರಿ ನಾವು ನಮ್ಮ ಲೈಫಲ್ಲಿ ಯಾವುದೋ ಒಂದು ವ್ಯಕ್ತಿ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇರ್ತೀವಿ. ಅದು ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಆಗಿರಬಹುದು, ಅಥವಾ ಒಂದು ನಾರ್ಮಲ್ ಕ್ಯಾಶುವಲ್ ರಿಲೇಶನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಆಗಿರಬಹುದು, ಅಥವಾ ಒಂದು ಸಿಚುಯೇಷನ್ಶಿಪ್ ಆಗಿರಬಹುದು. ಸೊ ಈ ಕನೆಕ್ಷನ್ ಅಲ್ಲಿ ನಾವು ಏನ್ ಮಾಡಬೇಕು, ಹೇಗೆ ಮುಂದುವರಿಬೇಕು, ಈ ವ್ಯಕ್ತಿಗೋಸ್ಕರ ನಾವು ಕಾಯ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ, ಈ ತರ ಎಲ್ಲ ಸಾಕಷ್ಟು ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಒಂದು ದ್ವಂದ್ವ ನಮ್ಮನ್ನ ಕಾಡ್ತಾ ಇರುತ್ತೆ. ಸೊ ಹಾಗಿದ್ರೆ ಇವತ್ತಿನ ರೀಡಿಂಗ್ ನಲ್ಲಿ ನಿಮ್ಮ ಈ ಎಲ್ಲಾ ಕನ್ಫ್ಯೂಷನ್ಸ್ಗೆ ಹಾಗೆ ನಿಮ್ಮ ಈ ಎಲ್ಲಾ ದ್ವಂದ್ವಗಳಿಗೆ ಒಂದು ಉತ್ತರನ ಕಂಡುಹಿಡಿಯೋಣ ಕಾರ್ಡ್ಸ್ಗಳನ್ನ ಮೂಲಕ. ಓಕೆ, ಸೊ ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಮಾಡಿರುವಂತಹ ಒಂದು ಅನುಭವ ನನಗಿದೆ. ಸೊ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನ ಮೂಲಕ ನನಗೆ ನಿಮ್ಗೆಲ್ಲ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಇನ್ಯಾಕ್ ತಡ, ಲೆಟ್ಸ್ ಬಿಗಿನ್. 2 ಫೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ನಿಮ್ಗೆ ಯಾವ ಒಂದು ಫೈಲ್ ಇಂಟಿಟ್ಯೂವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಫೈಲ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದಟ್ ನಿಮ್ಮ ರೀಡಿಂಗ್ಸ್ ಅಲ್ಲಿ ನಾನು ಭೇಟಿ ಆಗ್ತೀನಿ. ಅಂಡ್ ಆಲ್ಸೋ ನೀವು ಪರ್ಸನಲ್ ರೀಡಿಂಗ್ಸ್ಗೆ ಏನಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ರೆಫರ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗಿದ್ರೆ ಇನ್ಯಾಕ್ ತಡ, ಲೆಟ್ಸ್ ಬಿಗಿನ್. ವೆಲ್ಕಮ್ ಫೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ, ಇವತ್ತಿನ ರೀಡಿಂಗ್ ನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಪರ್ಸನ್ ಜೊತೆ ನೀವು ಯಾವುದೋ ಒಂದು ಸಿಚುಯೇಷನ್ಶಿಪ್ ಅಲ್ಲೇ ಇರಬಹುದು ಅಥವಾ ಯಾವುದೋ ಒಂದು ರಿಲೇಶನ್ಶಿಪ್ ನಲ್ಲೇ ಇರಬಹುದು, ಈ ವ್ಯಕ್ತಿಗೋಸ್ಕರ ನೀವು ಕಾಯ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ ಅನ್ನೋದನ್ನ. ಓಕೆ, ಸೊ ಯಾವಾಗೆಲ್ಲ ನಾನು ಕಾರ್ಡ್ಸ್ ನ ಶಫಲ್ ಮಾಡ್ತೀನಿ ಅವಾಗೆಲ್ಲ ಈ ವ್ಯಕ್ತಿ ಬಗ್ಗೆ ಹೆಚ್ಚು ಯೋಚನೆ ಮಾಡಿ, ಅವ್ರ ಫೋಟೋ ಇದ್ರೆ ಫೋಟೋನ ನೋಡಿ ಅಥವಾ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಪ್ಲೀಸ್ ಗೈಡ್ ಮೀ. Think about this person. Please do think about this person. Number 1. Do I have to wait or move on? Yes, please guide me. Yes, please guide me. ಸಾಕಷ್ಟು ಇಂಪಲ್ಸಿವ್ ಎನರ್ಜೀಸ್ ಈಸ್ ವಾಟ್ ಐ ಆಮ್ ಪಿಕಿಂಗ್ ಫ್ರಮ್ ಯುವರ್ ಎಂಡ್. ತುಂಬಾ ಇಂಪಲ್ಸಿವ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ ನೀವು. ಓಕೆ, 4 ಎನರ್ಜೀಸ್ ಇಸ್ ಲಾಟ್. ಓಕೆ, ಅಗೇನ್ 4 ಆಫ್ ವಾಂಡ್ಸ್. ಸಿ ಇಲ್ಲಿ ಲಾಟ್ ಆಫ್ 4 ಕಾರ್ಡ್ಸ್ ಬರ್ತಾ ಇರುವಂತದ್ದು. ಐ ಡೂ ಫೀಲ್ ಇಲ್ಲಿ ಸಾಕಷ್ಟು ಜನ ಯಾರು ಒಂದು ಫೈಲ್ 1 ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮಲ್ಲಿ ತುಂಬಾ ಜನ ಐ ಡೂ ಫೀಲ್ ಇಲ್ಲಿ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ. ಓಕೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಹೆಚ್ಚು ಜನ ಇರೋ ಚಾನ್ಸಸ್ ಇರುವಂತದ್ದು. ಸೊ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಬಂದಾಗ ಇಲ್ಲಿ ಮೂವ್ ಆನ್ ಆಗ್ಬೇಕಾ ಅಥವಾ ಕಾಯ್ಬೇಕಾ ಅನ್ನೋ ಒಂದು ಕ್ವೆಶ್ಚನ್ ಬರಲ್ಲ, ಅದಿಲ್ಲಿ ಅಪ್ಲಿಕಬಲ್ ಕೂಡ ಆಗಲ್ಲ. ಸೊ ಎನಿವೇಸ್ ಇಲ್ಲಿ ಸಿ 9 ಆಫ್ ವಾಂಡ್ಸ್ ಅಂಡ್ ಆಲ್ಸೋ ಕ್ವೀನ್ ಆಫ್ ವಾಂಡ್ಸ್ ಅಲಾಂಗ್ ವಿತ್ ದಟ್ 4 ಆಫ್ ಪೆಂಟಕಲ್ಸ್ ಇದೆ. ಓಕೆ, ಸೊ ಎಲ್ಲೋ ಒಂದ್ ಕಡೆ ನನಗೆ ಅನ್ಸೋದು ನೀವು ತುಂಬಾ ಈ ಒಂದು ಲಾಂಗಿಂಗ್ ಎನರ್ಜಿನಲ್ಲಿ ಇದ್ದೀರಾ, ಅಂದ್ರೆ ತುಂಬಾ ಇಂಪಲ್ಸಿವ್ ಆಗಿದ್ದೀರಾ. ಅಂದ್ರೆ ಏನೋ ಒಂದು ಈ ಕನೆಕ್ಷನ್ ಅಲ್ಲಿ ನೀವ್ ಅನ್ಕೊಳ್ಳೋ ತರ ನಡೀತಾ ಇಲ್ಲ. ಈ ವ್ಯಕ್ತಿ ಪ್ರಾಬಬ್ಲಿ ನೀವ್ ಅನ್ಕೊಳ್ಳೋ ತರ ಬಿಹೇವ್ ಮಾಡ್ತಾ ಇಲ್ಲದೆ ಇರಬಹುದು ಈ ಕನೆಕ್ಷನ್ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಸಾಕಷ್ಟು ಒಂದು ಪೇನ್ ಆಗ್ತಾ ಇರುವಂತದ್ದು. ಅಂಡ್ ನೀವೇನ್ ಅನ್ಕೊಂತಾ ಇದ್ದೀರಾ, ಓಕೆ ನಾನ್ ಅನ್ಕೊಂಡಂಗೆ ನಾನ್ ಯಾವ ಟೈಮಲ್ಲಿ ಏನ್ ಅನ್ಕೊಳ್ತೀನಿ ಅದ್ ಹಾಗೆ ಆಗ್ಬೇಕು, ಈ ವ್ಯಕ್ತಿ ಈ ಟೈಮಲ್ಲಿ ಬರ್ಬೇಕು, ಈ ವ್ಯಕ್ತಿ ನನ್ನ ಲೈಫಲ್ಲಿ ಈ ಟೈಮಲ್ಲಿ ಇರಬೇಕು ಅಂತ ಅನ್ಕೊಂಡ್ರೆ ಹಾಗೆ ಆಗ್ಬೇಕು ಅನ್ನೋ ತರ ತುಂಬಾ ಆ ಒಂದು ಲಾಂಗಿಂಗ್ ಎನರ್ಜೀಸ್, ಆ ಒಂದು ತುಂಬಾ ಒಂಥರ ನೀವೇನೆ ಅದನ್ನ ಕ್ರಿಯೇಟ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ಈ ಕನೆಕ್ಷನ್ ಮೂಲಕ ನಿಮ್ಗೆ ಏನು ಒಂದು ಪಾಠನ ಕಲಿಸ್ತಾ ಇದೆ ಅಂತ ಅಂದ್ರೆ, ಯಾವುದೇ ಆಗ್ಲಿ ನಾವ್ ಅನ್ಕೊಂಡ ಹಾಗೆ ನಡೀತಾ ಇಲ್ಲ ನಮ್ಮ ಲೈಫಲ್ಲಿ, ಏನು ಒಂದು ಕನೆಕ್ಷನ್ ಆಗಿರ್ಬೋದು, ಒಂದು ಸಿಚುಯೇಷನ್ ಆಗಿರಬಹುದು, ನಾವ್ ಅನ್ಕೊಂಡಾಗ ಯಾವಾಗ ಅದು ನಡೀತಾ ಇಲ್ಲ ಅಂತ ಅನ್ಸುತ್ತೆ ನಮಗೆ, ಅವಾಗ ಅದನ್ನ ನಾವು ಸರೆಂಡರ್ ಮಾಡಬೇಕು ಆ ಒಂದು ಹೈಯರ್ ಎನರ್ಜಿಗೆ, ಅಂದ್ರೆ ಅದನ್ನ ಲೆಟ್ ಗೋ ಮಾಡಬೇಕು. ಸೊ ಇಲ್ಲೂ ಈ ಕನೆಕ್ಷನ್ ನಿಮ್ಗೆ ಇದೇ ಒಂದು ಪಾಠನ ಕಲಿಸ್ತಾ ಇರುವಂತದ್ದು. ನಿಮ್ ಲೈಫಲ್ಲಿ ನೀವು ತುಂಬಾ ಇದನ್ನ ಎಷ್ಟು ಬಲವಂತವಾಗಿ ಹಿಡಿಲಿಕ್ಕೆ ಪ್ರಯತ್ನ ಪಡ್ತೀರಾ ಅದಷ್ಟೇ ನಿಮ್ ಕೈಯಿಂದ ಜಾರುವಂತದ್ದು ಚಾನ್ಸಸ್ ಜಾಸ್ತಿ ಇರುವಂತದ್ದು. ಸೊ ಹಾಗಾಗಿ ಯೂನಿವರ್ಸ್ ಈ ಮೂಲಕ ನಿಮ್ಗೆ ಏನ್ ಹೇಳ್ತಾ ಇದೆ, ಈ ಕನೆಕ್ಷನ್ ಇಂದ ಆದಷ್ಟು ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಈ ವ್ಯಕ್ತಿಗೆ ತುಂಬಾ ಕಾಯ್ಕೊಂಡು ವೇಟ್ ಮಾಡ್ಕೊಂಡು ಕೂರೋದ್ರ ಬದಲು ನಿಮ್ಮ ಮೇಲೆ ಹೆಚ್ಚು ಫೋಕಸ್ ಮಾಡಿ. ಎಲ್ಲ ಒಂದ್ ಕಡೆ ಈ ಕನೆಕ್ಷನ್ ನಲ್ಲಿ ನೀವು ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಮನ್ನೇ ನೀವು ಕಳ್ಕೊಳ್ತಾ ಇದ್ದೀರಾ. ಸೊ ಆ ಕೆಲಸನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕನೆಕ್ಷನ್ ಅಲ್ಲಿ ಸಪೋಸ್ ನಾವು ತಗೊಂಡ್ರೆ, ಎಲ್ಲೋ ಒಂದು ಯಾವುದೋ ಒಂದು ವ್ಯಕ್ತಿಗೋಸ್ಕರ ನೀವೆಲ್ಲೋ ಒಂದ್ ಕಡೆ ಕಾಯ್ತಾ ಇರ್ತೀರಾ ಅಂತ ಅನ್ಕೊಳ್ಳೋಣ. ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಕೂತ್ಕೊಂಡು ಆ ವ್ಯಕ್ತಿ ಬರ್ಲಿಲ್ಲ ಅಂತ ಅಂದ್ರೆ ನೀವು ಎಷ್ಟು ಹೊತ್ತು ಕಾಯಬಹುದು? 1 ಗಂಟೆ ಕಾಯಬಹುದು, 2 ಗಂಟೆ ಕಾಯಬಹುದು, ಮ್ಯಾಕ್ಸಿಮಮ್ 3 ಗಂಟೆ ಕೂಡ ಕಾಯಬಹುದು. ಬಟ್ ಯಾವಾಗ ಈ ವ್ಯಕ್ತಿ ನೀವ್ ಅನ್ಕೊಂಡಂಗೆ ಬರ್ಲಿಲ್ಲ,
ಅಂತ ಅಂದ್ರೆ ನೀವೇನ್ ಮಾಡ್ತೀರಾ? ನಿಮ್ ಲೈಫ್ ಪೂರ್ತಿ ಅಲ್ಲೇನೆ ಕಾಯ್ತಾನೆ ಇರ್ತೀರಾ? ಇಲ್ಲ ಅಲ್ವಾ? ನೀವು ಎದ್ದು ಆ ಜಾಗದಿಂದ ಹೋಗ್ತೀರಾ. ಸೊ ಹಾಗೇನೆ ಈ ಕನೆಕ್ಷನ್ ನೀವು ತುಂಬಾ ವೇಟಿಂಗ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ತುಂಬಾ ಕಾಯ್ತಾ ಇದ್ದೀರಾ ಈ ಪರ್ಸನ್ಗೋಸ್ಕರ. ಅಂಡ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ನೀವು ಎಷ್ಟು ಕಾಯ್ತಿರೋ ಅಷ್ಟು ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ, ಅಷ್ಟು ನಿಮ್ಮಿಂದ ಒಂಥರ ಅವರು ಕೂಡ ಡಿಟ್ಯಾಚ್ ಆಗ್ತಾ ಇರೋವಂಥದ್ದು. ಸೊ ಹಾಗಾಗಿ ಈ ಕನೆಕ್ಷನ್ ಇಂದ ನೀವು ಹೆಚ್ಚು ಈ ಕನೆಕ್ಷನ್ ಮೇಲೆ ತುಂಬಾ ಇನ್ವಾಲ್ವ್ಮೆಂಟ್ ಅಥವಾ ಎಫರ್ಟ್ ನ ಹಾಕೋದ್ರ ಬದಲು ಆ ಒಂದು ಕನೆಕ್ಷನ್ ಡಿಟ್ಯಾಚ್ ಆಗಿ ನೀವು ನಿಮ್ಮ ಮೇಲೆ ಗಮನ ಹರಿಸ್ಕೊಳ್ಳಿ. ಆಲ್ವೇಸ್ ಚೂಸ್ ಯುವರ್ ಸೆಲ್ಫ್. ಓಕೆ, ನಿಮ್ಮನ್ನ ನೀವು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಅನ್ನೋ ಒಂದು ಪಾಠನ ಯೂನಿವರ್ಸ್ ಈ ಒಂದು ಕನೆಕ್ಷನ್ ಮೂಲಕ ಕಲಿಸ್ತಾ ಇರುವಂತದ್ದು. ಇಲ್ಲೋ ಪೈಲ್ ನಂಬರ್ 1, ನೀವು ಯಾವುದೋ ಒಂದು ಪ್ಯಾಟರ್ನ್ ನಲ್ಲಿ ತುಂಬಾ ಸ್ಟಕ್ ಆಗಿದ್ದೀರಾ. ಓಕೆ, ತುಂಬಾ ರಿಜಿಡ್ ಆಗಿ ಈ ಕನೆಕ್ಷನ್ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ಬೇಕು ಅಂದ್ರೆ ಬೇಕೇ ಬೇಕು ಅನ್ನೋ ತರ ನೀವು ಅನ್ಕೊಳ್ತಾ ಇದ್ದೀರಾ. ಅಂಡ್ ಎಲ್ಲೋ ಒಂದ್ ಕಡೆ ನನಗನ್ಸೋ ಪ್ರಕಾರ ನೀವು ಈ ವ್ಯಕ್ತಿ ನೆನೆಸ್ಕೊಂಡು ಅಥವಾ ಈ ಕನೆಕ್ಷನ್ ರಿಗಾರ್ಡಿಂಗ್ ತುಂಬಾ ಹತ್ತಿದ್ದೀರಾ ಅಂತ ಅನ್ಸುತ್ತೆ. ಅಂಡ್ ತುಂಬಾ ಒಂಥರ ತಲೆನೋವು ಕೂಡ ನಿಮ್ಗೆ ಬಂದಿರುವಂತದ್ದು. ಸಾಕಷ್ಟು ಈ ವ್ಯಕ್ತಿನ ನೆನೆಸ್ಕೊಂಡು ಏನಾಗ್ತಾ ಇದೆ ಕನೆಕ್ಷನ್ ಅಲ್ಲಿ, ಯಾಕೆ ಇಷ್ಟೊಂದು ನಾನು ಸ್ಟಕ್ ಫೀಲ್ ಮಾಡ್ತಾ ಇದ್ದೀನಿ, ಈ ಸೈಡ್ ಮರ್ಯಾದಕ್ಕೂ ಆಗ್ತಾ ಇಲ್ಲ, ಈ ಸೈಡ್ ಮೂವ್ ಆನ್ ಆಗ್ಲಿಕ್ಕೂ ಆಗ್ತಾ ಇಲ್ಲ ವ್ಯಕ್ತಿಯಿಂದ. ಸೊ ಈ ತರ ಎಲ್ಲ ಒಂದು ಕನ್ಫ್ಯೂಷನ್ಸ್ ಇಂದ ನೀವು ತುಂಬಾ ಹತ್ತಿರುವಂತದ್ದು ಅಥವಾ ನೀವು ತುಂಬಾ ತಲೆ ಕೆಡಿಸ್ಕೊಂಡಿರುವಂತದ್ದು ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ ಆಗಿ ನೀವು ಯಾವುದೋ ಒಂದು ಪ್ಯಾಟರ್ನ್ ನ ಬ್ರೇಕ್ ಮಾಡಬೇಕಾಗಿದೆ ಇಲ್ಲಿ. ಓಕೆ, ಅಂದ್ರೆ ಈ ಒಂದು ವೇಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಈ ಒಂದು ಥಿಂಕಿಂಗ್ ಪ್ಯಾಟರ್ನ್ ಅಥವಾ ಈ ಒಂದು ನೆಗೆಟಿವ್ ಥಿಂಕಿಂಗ್ ಎನರ್ಜೀಸ್ ಏನಿದೆ ಅಥವಾ ಆ ಒಂದು ಪ್ಯಾಟರ್ನ್ ಏನಿದೆ ಅದನ್ನ ನೀವು ರೈಟ್ ನಾವು ಬ್ರೇಕ್ ಮಾಡಲೇಬೇಕಾಗಿದೆ. ಸೊ ಯಾವುದೇ ಒಂದು ಹೊಸ ಶುರು ನಮಗೆ ನಮ್ಮ ಲೈಫಲ್ಲಿ ಆಗಬೇಕು ಅಂದ್ರೆ ಒಂದು ನ್ಯೂ ಬಿಗಿನಿಂಗ್ ನಮ್ಮ ಲೈಫಲ್ಲಿ ಆಗಬೇಕು ಅಂತ ಅಂದ್ರೆ ಹಳೆ ಒಂದು ಪ್ಯಾಟರ್ನ್ಸ್ ಗಳನ್ನ ನಾವು ಬ್ರೇಕ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಹಳೆ ನೀರು ಹೋದಾಗ್ಲೇ ಅಲ್ಲಿ ಹೊಸ ನೀರು ಬರುವಂತದ್ದು. ಸೊ ನೀವು ಇನ್ನೂ ಏನ್ ಮಾಡ್ತಾ ಇದ್ರ ಅಂತಂದ್ರೆ ಹಳೆ ಒಂದು ಯೋಚನೆಗಳು ಆ ಒಂದು ಥಿಂಕಿಂಗ್ ಪ್ಯಾಟರ್ನ್ ಅಲ್ಲೇ ಸ್ಟಕ್ ಆಗಿದ್ರ. ಸೊ ಹಾಗಾಗಿ ನಿಮ್ಗೆ ಈ ಕನೆಕ್ಷನ್ ಒಂಥರ ತುಂಬಾ ಸ್ಟಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಏನು ಮೂವ್ಮೆಂಟೇ ಇಲ್ಲ ಅನ್ನೋ ತರ ಅನ್ನಿಸ್ತಾ ಇದೆ. ಈ 2 ಕಾರ್ಡ್ಸ್ ನ ನೋಡಿ, ಇಲ್ಲಿ ಇಬ್ರು ನೋಡಿ ಹೇಗೆ ಆ ಸೈಡ್ ಮುಖ ತಿರುಗಿಸ್ಕೊಂಡು ಕುತ್ಕೊಂಡಿದ್ದಾರೆ ಅಲ್ವಾ? ಇಲ್ಲ ಒಂದ್ ಕಡೆ ನೀವು ಈ ವ್ಯಕ್ತಿಗೆ ತುಂಬಾನೇ ಒಂಥರ ಕಾಯ್ತಾ ಇದ್ದೀರಾ, ಬಟ್ ಈ ವ್ಯಕ್ತಿ ಅಷ್ಟೊಂದು ಗಮನಿಸ್ತಾನೂ ಇಲ್ಲ ಈ ಕನೆಕ್ಷನ್ ನ. ಆ ಸೈಡ್ ತಿರ್ಕೊಂಡಿದ್ದಾರೆ. ಬಟ್ ನೀವು ಮಾತ್ರ ಈ ಕನೆಕ್ಷನ್ ಹೆಚ್ಚು ಎಫರ್ಟ್ ಆಗ್ತಾ ಇದ್ದೀರಾ, ತುಂಬಾ ಕಾಯ್ತಾ ಇದ್ದೀರಾ. ಈ ವ್ಯಕ್ತಿ ಬರಬಹುದು, ಈ ವ್ಯಕ್ತಿ ಈ ಕನೆಕ್ಷನ್ ಏನೋ ಒಂದು ಮುಂದುವರಿಬಹುದು ಅನ್ನೋ ಒಂದು ಕೂಡ ನಿಮ್ಗೆ ಒಂದು ಇರುವಂತದ್ದು. ಅಟ್ ದ ಸೇಮ್ ಟೈಮ್ ನೀವು ಅದನ್ನ ಡೌಟ್ ಕೂಡ ಪಡ್ತಾ ಇದ್ದೀರಾ, ಈ ಕನೆಕ್ಷನ್ ಫ್ಯೂಚರ್ ಇದೆಯಾ, ನಿಜವಾಗ್ಲೂ ಕನೆಕ್ಷನ್ ಅಲ್ಲಿ ಏನಾದ್ರೂ ನನಗೆ ಸಿಗುತ್ತಾ, ಏನು ಒಂದು ಸ್ಟೆಬಿಲಿಟಿ ಸಿಗುತ್ತಾ ಅನ್ನೋ ಒಂದು ಕ್ವೆಶ್ಚನ್ ಕೂಡ ನೀವು ಮಾಡ್ತಾ ಇರುವಂತದ್ದು. ಫ್ಯೂಚರ್ ನ ನಾವು ಯಾವತ್ತೂ ಕ್ವೆಶ್ಚನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಫ್ಯೂಚರ್ ನ ನಾವು ಕ್ವೆಶ್ಚನ್ ಮಾಡೋದ್ರ ಬದಲು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಮ್ಮ ಫ್ಯೂಚರ್ ಹೇಗೆ ಕ್ರಿಯೇಟ್ ಆಗುತ್ತೆ? ನಾವು ತಗೊಳ್ಳೋ ಇವತ್ತಿನ ನಿರ್ಧಾರಗಳಿಂದ ನಮ್ಮ ನಾಳೆಯ ಫ್ಯೂಚರ್ ಕ್ರಿಯೇಟ್ ಆಗುವಂತದ್ದು. ಸೊ ಹಾಗಾಗಿ ಇವತ್ತು ನೀವು ಈ ಒಂದು ಪ್ಯಾಟರ್ನ್ ನ ಬ್ರೇಕ್ ಮಾಡಿ ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಮೇಲೆ ನೀವು ಗಮನ ಹರಿಸಬೇಕಾಗತ್ತೆ. ಅಂಡ್ ತುಂಬಾ ಈ ನನಗೆ ಪದೇ ಪದೇ ಈ ಪ್ಯಾಟರ್ನ್ ಅನ್ನೋದೇ ನನಗೆ ಪದೇ ಪದೇ ಎನರ್ಜೀಸ್ ಪಿಕ್ ಮಾಡ್ತಾ ಇರೋಂಥದ್ದು ಅದೇ ವರ್ಡ್ಸ್ ನನಗೆ ಕೇಳಿಸ್ತಾ ಇದೆ ಮತ್ತೆ. ಸೊ ಖಂಡಿತವಾಗ್ಲೂ ನನಗನ್ಸೋ ಪ್ರಕಾರ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಥಿಂಕಿಂಗ್ ಪ್ಯಾಟರ್ನ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ಅಂದ್ರೆ ಈ ವ್ಯಕ್ತಿನ ಮರ್ತೇ ಬಿಡ್ತೀನಿ ಅಂತ ತುಂಬಾ ಟ್ರೈ ಮಾಡ್ಲಿಕ್ಕೆ ಹೋಗೋದು. ಬಟ್ ಅದ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಈ ವ್ಯಕ್ತಿ ಬಗ್ಗೆನೇ ನೆನೆಸ್ಕೊಂಡು ಅಳ್ತಾ ಕೂತ್ಕೊಳ್ಳೋದು, ಅವ್ರನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುವಂತದ್ದು. ಸೊ ಈ ಒಂದು ಪ್ಯಾಟರ್ನ್ ಅಲ್ಲಿ ನೀವು ಸ್ಟಕ್ ಆಗಿದ್ದೀರಾ. ಸೊ ಹಾಗಾಗಿ ಕನೆಕ್ಷನ್ ಕೂಡ ಎಲ್ಲೋ ಒಂದು ಬ್ರೇಕ್ ಆಗ್ತಾ ಇಲ್ಲ. ಸೊ ನೀವು ಈ ಕನೆಕ್ಷನ್ ಇಂದ ಡಿಟ್ಯಾಚ್ ಆಗ್ಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಈ ವ್ಯಕ್ತಿಯಿಂದ ಸ್ವಲ್ಪ ಅವರ ನೆನಪುಗಳಿಂದ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಎಫರ್ಟ್ ಏನಿದೆ ಅದನ್ನ ತೆಗೆದು ನಿಮ್ಮ ಮೇಲೆ ಹಾಕೊಳ್ಳಿ. ಈ ವ್ಯಕ್ತಿ ಮೇಲೆ ಹಾಕಿ ಅದನ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ನನ್ಗನ್ಸೋ ಪ್ರಕಾರ ನಾನು ಆಗ್ಲೂ ಹೇಳಿದೆ, ಸಾಕಷ್ಟು ಎಫರ್ಟ್ ನಿಮ್ ಕಡೆಯಿಂದಾನೇ ನನಗೆ ಕಾಣಿಸ್ತಾ ಇರುವಂತದ್ದು. ಬಟ್ ನೀವು ಏನೋ ಒಂದು ಹಾಕ್ತಾ ಇದ್ದೀರಾ, ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ, ಬಟ್ ಅಲ್ಲಿ ಏನು ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಲ್ವಾ? ಕೆಲವು ಟೈಮ್ ನಮ್ಗೆ ಅದಾಗಲ್ಲ ಅಥವಾ ಇದು ನಮ್ದಲ್ಲ ಅಂತ ಅಂದಾಗ ನಾವು ಅಲ್ಲಿ ಸುಮ್ಮನೆ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕ್ತಾ ಇರ್ತೀವಿ. ಬಟ್ ನಾವು ಏನೇ ಎಫರ್ಟ್ ಹಾಕಿದ್ರು ಯೂನಿವರ್ಸ್ ನಮ್ಗೆ ಪದೇ ಪದೇ ಸಾಕಷ್ಟು ಒಂದು ಸೈನ್ಸ್ ನ ಕೊಡ್ತಾ ಇರುತ್ತೆ ದಟ್ ಇದು ನಿಮ್ಗಲ್ಲ, ಜಸ್ಟ್ ಟ್ರೈ ಟು ಚೇಂಜ್ ದ ಡೈರೆಕ್ಷನ್ ಅನ್ನೋ ತರ. ಬಟ್ ನಾವು ಅದನ್ನ ನೋಡ್ಕೊಳ್ಳೋದು ಇಲ್ಲ, ಅದೇ ರೀತಿಯಲ್ಲಿ ಒಂದು ಸ್ಟಕ್ ಆಗಿರ್ತೀವಿ. ಸೊ ನೀವು ರೈಟ್ ನಾವು ಇವಾಗ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಸ್ಟಕ್ ಆಗಿರುವಂತದ್ದು ಅಂಡ್ ಅದನ್ನ ನೀವು ಈಗ ಖಂಡಿತವಾಗ್ಲೂ ಬ್ರೇಕ್ ಮಾಡ್ಲೇಬೇಕಾಗಿರುವಂತದ್ದು. ಫೈಲ್ ನಂಬರ್ 1, ಆಕ್ಚುಲಿ ಸ್ಪೀಕಿಂಗ್ ಈ ಕನೆಕ್ಷನ್ ಅಲ್ಲಿ ಸಾಕಷ್ಟು ಪೊಟೆನ್ಶಿಯಲ್ ಇದೆ. ಓಕೆ, ಒಂದು ಈಕ್ವಲ್ ಎಫರ್ಟ್ ನಿಮ್ಮಿಬ್ರು ಕಡೆಯಿಂದನೂ ಬಂದ್ರೆ ಖಂಡಿತವಾಗ್ಲೂ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಈ ಕನೆಕ್ಷನ್ ನಿಮ್ಗೆ ಕೊಡುವಂತದ್ದು. ಬಟ್ ಓನ್ಲಿ ಥಿಂಗ್ ಈಸ್ ಈಕ್ವಲ್ ಎಫರ್ಟ್ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಅಂಡ್ ಆಲ್ಸೋ ಯು ಡೂ ಫೀಲ್ ಯು ಶೇರ್ ಸ್ಟ್ರಾಂಗ್ ಟೆಲಿಪತಿ ಕನೆಕ್ಷನ್ ವಿತ್ ದಿಸ್ ಪರ್ಸನ್. ಇಲ್ಲೊಂದ್ ಕಡೆ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಆಗಿರೋದ್ರಿಂದ ಅಂದ್ರೆ ಈ ವ್ಯಕ್ತಿ ನಿಮ್ಗೆ ಪ್ರೀವಿಯಸ್ ಲೈಫ್ ಟೈಮ್ ಇಂದನೂ ಕೂಡ ನಿಮ್ ಜೊತೆ ಬಂದಿರುವಂತದ್ದು. ಇದು ಒಂದೇ ಲೈಫ್ ಟೈಮ್ ಅಲ್ಲಿ ಇವ್ರ ಪರಿಚಯ ಆಗಿ ನಿಮ್ಮ ಮಧ್ಯೆ ಒಂದು ಕನೆಕ್ಷನ್ ಡೆವಲಪ್ ಆಗಿರುವಂತದ್ದಲ್ಲ. ಸಾಕಷ್ಟು ಒಂದು ಪ್ರೀವಿಯಸ್ ಲೈಫ್ ಟೈಮ್ ಇಂದನೂ ಕೂಡ ಈ ವ್ಯಕ್ತಿ ನಿಮ್ ಜೊತೆನೆ ಬಂದಿರುವಂತದ್ದು. ಸೊ ಹಾಗಾಗಿ ಒಂದು ಕರ್ಮ ಬ್ಯಾಲೆನ್ಸಿಂಗ್ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ಇಲ್ಲಿ ಒಂದು ಇಂಟೆನ್ಸ್ ಟೆಲಿಪತಿ ಕನೆಕ್ಷನ್ ಇರೋದ್ರಿಂದ ಆ ಕನೆಕ್ಷನ್ ಡೆಪ್ತ್ ಏನಿದೆ ಇಟ್ಸ್ ವೆರಿ ಡೀಪ್, ಇಟ್ಸ್ ವೆರಿ ಇಂಟೆನ್ಸ್. ಓಕೆ, ಅಂಡ್ ಆಲ್ಸೋ ಇಟ್ ಹ್ಯಾಸ್ ಲಾಟ್ ಆಫ್ ಪೊಟೆನ್ಶಿಯಲ್. ಐ ಕ್ಯಾನ್ ಸಿ ಇಟ್, ಲಿಟ್ರಲಿ ಐ ಕ್ಯಾನ್ ಸಿ ದಟ್.
ಬಟ್ ಓನ್ಲಿ ಥಿಂಗ್ ಈಸ್ ಎಲ್ಲೋ ಒಂದ್ ಕಡೆ ನೀವು ಈ ಮತ್ತೆ ಮತ್ತೆ ಈ ಕನೆಕ್ಷನ್ ಅಲ್ಲಿ ನಿಮ್ಗೆ ಯು ಆರ್ ಡೀಲಿಂಗ್ ವಿತ್ ದ ಸೇಮ್ ಕೈಂಡ್ ಆಫ್ ಸಿಚುಯೇಷನ್. ಓಕೆ, ಇದು ಮುಗಿತಾನೂ ಇಲ್ಲ ಹಾಗೆ ಇದು ಮುಂದುವರಿತಾನೂ ಇಲ್ಲ ಅನ್ನೋ ತರ ಆಗಿದೆ. ಬಿಕಾಸ್ ಯಾಕೆ ಗೊತ್ತಾ, ಯೂನಿವರ್ಸ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಏನೋ ಒಂದು ಪಾಠನ ಕಲಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಈ ಕನೆಕ್ಷನ್ ಮೂಲಕ ಅಥವಾ ಈ ಪರ್ಸನ್ ನ ಮೂಲಕ. ಏನೋ ಒಂದು ಟೆಸ್ಟ್ ತರ ನಿಮ್ಗೆ ಇದು. ಎಲ್ಲಿವರೆಗೂ ನೀವು ಪಾಠನ ಕಲಿಯೋದಿಲ್ಲ ಅಲ್ಲಿವರೆಗೂ ಮತ್ತೆ ಮತ್ತೆ ಆ ಲೆಸನ್ ರಿಪೀಟ್ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಮತ್ತೆ ಮತ್ತೆ ನೀವು ಇನ್ನೂ ಪಾಠ ಕಲ್ತಿಲ್ದಿರೋ ಕಾರಣ ಈ ಕನೆಕ್ಷನ್ ಅಲ್ಲಿ ಏನ್ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ ಅಥವಾ ಏನ್ ನಿಮ್ಗೆ ಕಲಿಸ್ತಾ ಇದೆ ಅನ್ನೋದನ್ನ ನೀವು ಇನ್ನೂ ಕಲ್ತಿಲ್ಲ. ಸೊ ಹಾಗಾಗಿ ಮತ್ತೆ ಮತ್ತೆ ಅದೇ ಸೇಮ್ ಒಂದು ಪ್ಯಾಟರ್ನ್ ಅಥವಾ ಒಂದು ಸೇಮ್ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಕಂಟಿನ್ಯೂ ಆಗ್ತಾ ಇರುವಂತದ್ದು, ಒಂದು ಸೇಮ್ ಥಿಂಕಿಂಗ್ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಸೊ ರೈಟ್ ನಾವು ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಸ್ಟಾಪ್ ಕ್ವೆಶ್ಚನಿಂಗ್ ದ ಫ್ಯೂಚರ್. ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ, ಹೇಗಾಗುತ್ತೆ, ಇದು ಸಾಧ್ಯನಾ ಇಲ್ವಾ. ಸೊ ಈ ತರ ಎಲ್ಲ ಒಂದು ಕ್ವೆಶ್ಚನ್ಸ್ ನ ನೀವು ಸ್ಟಾಪ್ ಮಾಡಿ, ಸೆಲ್ಫ್ ಡೌಟ್ ನ ಸ್ಟಾಪ್ ಮಾಡಿ, ಜಸ್ಟ್ ಟ್ರೈ ಟು ಸರೆಂಡರ್ ಅಷ್ಟೇ. ಈ ಕನೆಕ್ಷನ್ ಒಂದು ಡಿವೈನ್ ಎನರ್ಜಿ ಏನಿದೆ, ಆ ಒಂದು ಹೈಯರ್ ಎನರ್ಜಿ ಏನಿದೆ ಅದಕ್ಕೆ ಸರೆಂಡರ್ ಮಾಡಿ. ಓಕೆ, ದಟ್ ಈಸ್ ಆಲ್ ಐ ಕ್ಯಾನ್ ಸೇ. ರೈಟ್ ನೌ ಇವಾಗ ನೀವು ಏನೋ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಒಂದು ಮೈಂಡ್ ಸೆಟ್ ಏನಿದೆ ಅದನ್ನ ಯು ಹ್ಯಾವ್ ಟು ಬ್ರೇಕ್. ಅದನ್ನೇ ವಿಲ್ ಪವರ್ ಅಂತ ಹೇಳ್ತಾರೆ ಅಲ್ವಾ. ಸೊ ಸ್ಟಾರ್ಟ್ ಚೂಸಿಂಗ್ ಯುವರ್ ಸೆಲ್ಫ್ ಓವರ್ ದಿಸ್ ಪರ್ಸನ್. ಈ ವ್ಯಕ್ತಿನ ನೀವು ಪದೇ ಪದೇ ಚೂಸ್ ಮಾಡಿ ನಿಮ್ ಪ್ರಯಾರಿಟೈಸ್ ಮಾಡೋದಕ್ಕಿಂತ ನಿಮ್ಮನ್ನ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಡೆಫಿನೆಟ್ ಆಗಿ ಆಗ ಏನೋ ಒಂದು ಶಿಫ್ಟ್ ಆಗಬಹುದು ಈ ವ್ಯಕ್ತಿನಲ್ಲೂ ಅಥವಾ ಈ ಕನೆಕ್ಷನ್ ಅಲ್ಲೂ ಕೂಡ. ಐ ನೋ ಯು ಆರ್ ಎಕ್ಸ್ಟ್ರೀಮ್ಲಿ ಡ್ರಾನ್ ಟುವರ್ಡ್ಸ್ ದಿಸ್ ಪರ್ಸನ್. ಓಕೆ, ಈ ವ್ಯಕ್ತಿ ಅಂತ ಅಂದ್ರೆ ನಿಮ್ಗೆ ತುಂಬಾ ಅಟ್ರಾಕ್ಷನ್ ಇರೋವಂಥದ್ದು, ಈ ವ್ಯಕ್ತಿ ಮೇಲೆ ಎಕ್ಸ್ಟ್ರೀಮ್ ಅಟ್ರಾಕ್ಷನ್ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಎಮೋಷನಲ್ ಕೂಡ ಆಗ್ತೀರಾ ಈ ವ್ಯಕ್ತಿನ ನೆನೆಸ್ಕೊಟ್ಟು ಅಥವಾ ಈ ವ್ಯಕ್ತಿ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಸಮ್ಟೈಮ್ಸ್. ಓಕೆ, ಬಟ್ ಇಷ್ಟೆಲ್ಲ ಆದ್ರೂ ಕೂಡ ನೀವು ಎಲ್ಲೋ ಒಂದ್ ಕಡೆ ಯು ಹ್ಯಾವ್ ಟು ಮೂವ್ ಆನ್, ಯು ಹ್ಯಾವ್ ಟು ಗೆಟ್ ಅವೇ ಫ್ರಮ್ ದಿಸ್ ಕನೆಕ್ಷನ್, ಯು ಹ್ಯಾವ್ ಟು ಗೆಟ್ ಅವೇ ಫ್ರಮ್ ದ ಸಿಚುಯೇಷನ್ ಆರ್ ಫ್ರಮ್ ದಿಸ್ ಪರ್ಸನ್ ರೈಟ್ ನೌ. ಓಕೆ, ಬಿಕಾಸ್ ನನಗೆ ಸ್ಪ್ರೆಡ್ ಮೂಲಕ ತುಂಬಾ ಒಂದು ನೆಗೆಟಿವ್ ವೈಬ್ಸ್ ಇಸ್ ವಾಟ್ ಐ ಆಮ್ ಪಿಕಿಂಗ್. ತುಂಬಾನೇ ಒಂದು ನೆಗೆಟಿವ್ ವೈಬ್ಸ್ ನನಗೆ ಬರ್ತಾ ಇದೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನೀವು ಎಷ್ಟು ಅಬ್ಸೆಷನ್ ಬೆಳೆಸ್ಕೊಳ್ತಾ ಹೋಗ್ತೀರಾ ಈ ಪರ್ಸನ್ ಮೇಲೆ, ಅಷ್ಟು ಈ ಕನೆಕ್ಷನ್ ಒಂಥರ ಅನ್ಹೆಲ್ದಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಟಾಕ್ಸಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಂತದ್ದು. ಓಕೆ, ಸೊ ಹಾಗಾಗಿ ಜಸ್ಟ್ ಟ್ರೈ ಟು ಮೂವ್ ಔಟ್ ಆಫ್ ದಿಸ್ ಪರ್ಸನ್ ಆರ್ ಮೂವ್ ಅವೇ ಫ್ರಮ್ ದಿಸ್ ಕನೆಕ್ಷನ್. ಯು ಹ್ಯಾವ್ ಟು ಅಬ್ಸರ್ವ್ ದ ಪ್ಯಾಟರ್ನ್. ಓಕೆ, ದಿಸ್ ಪ್ಯಾಟರ್ನ್ ಅಗೇನ್ ಅಂಡ್ ಅಗೇನ್ ನಾನು ಮತ್ತೆ ಮತ್ತೆ ಹೇಳ್ತಾನೆ ಇದ್ದೀನಿ. ಐ ಆಮ್ ರಿಯಲಿ ವೆರಿ ಸಾರಿ, ಬಟ್ ಐ ಹ್ಯಾವ್ ಟು ಸೇ ದಿಸ್. ಓಕೆ, ಬಿಕಾಸ್ ದಟ್ ಈಸ್ ಕಮಿಂಗ್ ಔಟ್ ಆಫ್ ಮೈ ಮೌತ್. ಅದಷ್ಟೇ ಅದೇ ಬರ್ತಾ ಇರೋವಂಥದ್ದು. ಎಲ್ಲೋ ಒಂದ್ ಕಡೆ ನೀವು ಏನ್ ಪ್ಯಾಟರ್ನ್ಸ್ ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರಲ್ಲ ಈ ಕನೆಕ್ಷನ್ ಬಗ್ಗೆ, ಅದನ್ನ ರೈಟ್ ನೌ ಯು ಹ್ಯಾವ್ ಟು ಬ್ರೇಕ್ ದಟ್ ಪ್ಯಾಟರ್ನ್. ಯಾವಾಗ ಈ ಪ್ಯಾಟರ್ನ್ಸ್ ನೆಲ್ಲ ಬ್ರೇಕ್ ಮಾಡ್ತೀರಾ, ಡೆಫಿನೆಟ್ ಆಗಿ ಈ ಕನೆಕ್ಷನ್ ಏನೋ ಒಂದು ಶಿಫ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲೂ ಸಮ್ ಶಿಫ್ಟ್ ಯು ಕ್ಯಾನ್ ನೋಟಿಸ್. ನಿಮ್ಗೆ ಅನ್ಸ್ಬೋದು ಈ ಕನೆಕ್ಷನ್ ಯಾಕೆ ಬಂತು ನನ್ನ ಲೈಫ್ ಅಲ್ಲಿ, ಇದ್ರ ಪರ್ಪಸ್ ಏನು ಅನ್ನೋ ತರ ಒಂದು ಕ್ವೆಶ್ಚನ್ ಕೂಡ ನಿಮ್ಗೆ ಬರಬಹುದು. ಸೊ ಆಕ್ಚುಲಿ ಸ್ಪೀಕಿಂಗ್, ನಾವು ನಮ್ಮ ಪ್ರೀವಿಯಸ್ ಲೈಫ್ ಟೈಮ್ ಅಲ್ಲಿ ನಮ್ಮ ಸೋಲ್ ಜರ್ನಿನಲ್ಲಿ ಕೆಲವು ಲೆಸನ್ಸ್ ನ ನಾವು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿರ್ತೀವಿ. ಸೊ ಈ ಲೆಸನ್ ಗಳನ್ನ ನಮ್ಗೆ ಕಲಿಸ್ಲಿಕ್ಕೆ ಯೂನಿವರ್ಸ್ ಈ ವ್ಯಕ್ತಿಗಳನ್ನ ಮತ್ತೆ ನಮ್ಮ ಲೈಫ್ ಅಲ್ಲಿ ಅಥವಾ ಪ್ರತಿಯೊಂದು ಲೈಫ್ ಟೈಮ್ ಅಲ್ಲೂ ಮತ್ತೆ ಮತ್ತೆ ನಾವು ಎಲ್ಲಿವರೆಗೂ ಆ ಒಂದು ಸೋಲ್ ಲೆಸನ್ ಏನಿರುತ್ತೆ ಅದನ್ನ ಕಲಿಯೋದಿಲ್ಲ ಅಲ್ಲಿವರೆಗೂ ಈ ತರ ಪ್ಯಾಟರ್ನ್ಸ್ ಆಗಿರ್ಬೋದು ಅಥವಾ ಎಲ್ಲಿವರೆಗೂ ಈ ತರ ಸಿಚುಯೇಷನ್ಸ್ ಆಗಿರ್ಬೋದು, ಈ ವ್ಯಕ್ತಿಗಳಾಗಿರ್ಬೋದು ನಮ್ಮ ಲೈಫ್ ಅಲ್ಲಿ ರಿಪೀಟ್ ಆಗ್ತಾನೆ ಇರ್ತಾರೆ. ಡೆಫಿನೆಟ್ ಆಗಿ ಪೈಲ್ ನಂಬರ್ 1, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಇಂಟೆನ್ಸ್ ಸ್ಪಿರಿಚುವಲ್ ಕನೆಕ್ಷನ್. ಈ ವ್ಯಕ್ತಿ ಜೊತೆ ನಿಮ್ಮ ರಿಲೇಶನ್ಶಿಪ್ ಅಥವಾ ಒಂದು ಕನೆಕ್ಷನ್ ಅಥವಾ ಒಂದು ಬಾಂಡ್ ಏನಿದೆ, ಇಟ್ಸ್ ವೆರಿ ಸ್ಪಿರಿಚುವಲ್ ಕನೆಕ್ಷನ್. ಓಕೆ, ಐ ಹ್ಯಾವ್ ಟು ಸೇ ದಿಸ್, ಇಟ್ಸ್ ಅ ವೆರಿ ಸ್ಪಿರಿಚುವಲ್ ಕನೆಕ್ಷನ್. ಅಂಡ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ಈ ವ್ಯಕ್ತಿ ಮೂಲಕ ನೀವು ತುಂಬಾ ಪಾಠಗಳನ್ನ ಕಲಿತಾ ಇದ್ದೀರಾ. ಐ ಡೂ ಆಲ್ಸೋ ಫೀಲ್ ನನ್ಗೆಲ್ಲೋ ಒಂದ್ ಕಡೆ ನಿಮ್ಗೆ ಸಾಕಷ್ಟು ಒಂದು ಇನ್ನರ್ ಚೈಲ್ಡ್ ಇಶ್ಯೂಸ್ ಇರುವಂತದ್ದು ಅಥವಾ ಇನ್ನರ್ ಚೈಲ್ಡ್ ಟ್ರಾಮಾಸ್ ಇರುವಂತದ್ದು ಅಥವಾ ಪೇರೆಂಟಲ್ ಇಶ್ಯೂಸ್ ಇರುವಂತದ್ದು. ಸೊ ಎಲ್ಲಿವರೆಗೂ ಇದನ್ನೆಲ್ಲ ಸಾರ್ಟ್ ಔಟ್ ಆಗಲ್ಲ ನಿಮ್ ಲೈಫ್ ಅಲ್ಲಿ, ಅಲ್ಲಿವರೆಗೂ ಇದೇ ತರ ಸಿಚುಯೇಷನ್ಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಂದು ಕನೆಕ್ಷನ್ ಅಲ್ಲಿ ನೀವ್ ಅನ್ಕೊಂಡಂಗೆ ಆಗ್ಬೇಕು, ಈ ಟೈಮ್ ಅಲ್ಲೇ ಈ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬರ್ಬೇಕು, ಇಷ್ಟ ದಿನಾನೇ ಇರಬೇಕು, ಅದೆಲ್ಲ ಖಂಡಿತವಾಗ್ಲೂ ನೀವು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಸಮ್ವೇರ್ ಇಟ್ ಈಸ್ ಅ ಡಿವೈನ್ ಗೈಡೆಡ್ ಕನೆಕ್ಷನ್. ಎಲ್ಲ ಡಿವೈನ್ ಟೈಮಿಂಗ್ ಪ್ರಕಾರನೇ ಎಲ್ಲ ನಡೆಯುವಂತದ್ದು ಈ ಕನೆಕ್ಷನ್ ಅಲ್ಲಿ. ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಒಂದು ಸಾಕಷ್ಟು ಒಂದು ಫ್ಯಾಂಟಸೀಸ್ ಅಲ್ಲಿ ಬದುಕ್ತಾ ಇದಾರ ಅಂತ ಅನ್ಸುತ್ತೆ ಈ ಕನೆಕ್ಷನ್ ರಿಗಾರ್ಡಿಂಗ್. ಅಂದ್ರೆ ಸಾಕಷ್ಟು ಹಗ್ಲಗನ್ಸ್ ನ ಕಾಣುವಂಥದ್ದು, ಈ ವ್ಯಕ್ತಿ ಬಗ್ಗೆ ತುಂಬಾ ಇಮ್ಯಾಜಿನೇಷನ್ಸ್ ಗಳನ್ನ ಮಾಡ್ಕೊಳ್ಳುವಂಥದ್ದು, ಹಳೆ ನೆನಪುಗಳನ್ನ ನೆನಪಿಸ್ಕೊಂಡು ಮತ್ತೆ ಮತ್ತೆ ಈ ವ್ಯಕ್ತಿನ ಅಥವಾ ಈ ಕನೆಕ್ಷನ್ ಅಲ್ಲಿ ಏನ್ ನಡೀತೋ ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಎಲ್ಲ ಮಾಡ್ತಾ ಇರುವಂತದ್ದು ತುಂಬಾ ಒಂದು ಸ್ಪೆಷಲ್ ಕನೆಕ್ಷನ್ ನನ್ನ ಲೈಫ್ ಅಲ್ಲಿ. ಇದು ತುಂಬಾ ಒಂದು ಸ್ಪಿರಿಚುವಲ್ ಕನೆಕ್ಷನ್, ತುಂಬಾ ಇಂಟೆನ್ಸ್ ಕನೆಕ್ಷನ್ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಅಫ್ಕೋರ್ಸ್ ಐ ಆಮ್ ನಾಟ್ ಡಿನೈಯಿಂಗ್ ದ ಫ್ಯಾಕ್ಟ್ ದಟ್ ಇಟ್ಸ್ ಅ ಸ್ಪಿರಿಚುವಲ್ ಕನೆಕ್ಷನ್ ಅಂತ. ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ ಜೊತೆ ನಿಮ್ಗೆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇದೆ. ಬಟ್ ಅದೇ ಒಂದು ರೀಸನ್ ಆಗ್ಬಾರ್ದಲ್ವಾ ನೀವು ಅದನ್ನ ಹೋಲ್ಡ್ ಮಾಡ್ಕೊಂಡು ಇದೇ ವ್ಯಕ್ತಿ ಜೊತೆ ಅದೇ ಒಂದು ಚೈನ್ ಅಲ್ಲಿ ನೀವು ಅದೇ ಒಂದು ಹಳೆ ಒಂದು ಪ್ಯಾಟರ್ನ್ ಅಲ್ಲಿ ಸ್ಟಕ್ ಆಗೋ ತರ. ಓಕೆ, ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಲೆಸನ್ ಕಲಿಸ್ತಾ ಇದೆ ಅಂತ ಅಂದ್ರೆ ಆ ಬಿಹೇವಿಯರ್
ಬಿಹೇವಿಯರಲ್ ಪ್ಯಾಟರ್ನ್ಸ್ ಏನಿದೆ ಅದನ್ನ ಬ್ರೇಕ್ ಮಾಡಿ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮನ್ನ ಪ್ರಯಾರಿಟೈಸ್ ಮಾಡಬೇಕು, ನಿಮ್ಮ ಮೇಲೆ ನೀವು ಹೆಚ್ಚು ಎಫರ್ಟ್ ಹಾಕ್ಬೇಕು ಅನ್ನೋದನ್ನ ಯೂನಿವರ್ಸ್ ಹೇಳ್ತಾ ಇರೋಂಥದ್ದು. ಕೆಲವೊಂದ್ ಕಡೆ ನೀವು ಮೂವ್ ಆನ್ ಆಗ್ಬೇಕು ಅಂತ ಒಂದ್ಸತಿ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡ್ತೀರಾ, ತುಂಬಾ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡ್ತೀರಾ, ತುಂಬಾ ರಿಜಿಡ್ ಆಗಿ ನಿರ್ಧಾರ ಮಾಡ್ತೀರಾ. ಬಟ್ ಆಫ್ಟರ್ ಸಮ್ ಟೈಮ್ ಮತ್ತೆ ಈ ವ್ಯಕ್ತಿ ಬಗ್ಗೆ ಸ್ಟಾರ್ಟ್ ಮಾಡ್ತೀರಾ ಯೋಚನೆ ಮಾಡ್ಲಿಕ್ಕೆ. ನಾನು ಆಗ್ಲೂ ಹೇಳಿದೆ, ಇದು ಒಂಥರ ಹೇಗೆ ನಾವು ಡಯಟ್ ಮಾಡ್ತೀವಿ ಅಲ್ವಾ, ತುಂಬಾ ನಾವು ಡಯಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದಾಗ 1 or 2 days ಇನಿಷಿಯಲ್ ಆಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ, ಏನು ತಿನ್ನಲ್ಲ, ನೋ ಜಂಕ್ ಫುಡ್, ನೋ ಸ್ವೀಟ್ಸ್, ನಥಿಂಗ್ ಅಂತ. ಬಟ್ ಹೋಗ್ತಾ 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 ಅದು ಮತ್ತೆ ಅಗೈನ್ ನೀವು ಅದನ್ನೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ಫ್ಯಾಕ್ಟ್ ಮುಂಚೆಗಿಂತ ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಜಂಕ್ ಫುಡ್ಸ್ ನ ಎಲ್ಲಾನು. ಸೊ ಇದು ಕೂಡ ಹಾಗೆ ಆಗ್ತಾ ಇರೋವಂಥದ್ದು. ಓಕೆ, ಎಲ್ಲೋ ಒಂದ್ ಕಡೆ ನೀವು ಈ ವ್ಯಕ್ತಿನ ಮರಿತೀನಿ ಅಂತ ತುಂಬಾ ರಿಜಿಡ್ ಆಗಿ ಒಂದಷ್ಟು ದಿನ ತುಂಬಾ ಟ್ರೈ ಮಾಡಿ ಫೋಕಸ್ ಮಾಡೋಕೆ ಟ್ರೈ ಮಾಡ್ತೀರಾ ನಿಮ್ಮ ಮೇಲೆ ಅಥವಾ ನಿಮ್ಮ ಕೆರಿಯರ್ ಮೇಲೆ, ಏನೋ ಗ್ರೋತ್ ಮೇಲೆ ಎಲ್ಲ. ಬಟ್ ಹೋಗ್ತಾ 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 ಮತ್ತೆ ಈ ವ್ಯಕ್ತಿ ಬಗ್ಗೆ ಇನ್ನು ಹೆಚ್ಚು ನೆನಪಿಸ್ಕೊಳ್ಳೋದು, ಆ ನೆನಪುಗಳನ್ನ ಮಾಡ್ಕೊಂಡು ಅಳುವಂತದ್ದು, ಮತ್ತೆ ಎಲ್ಲೋ ಒಂದ್ ಕಡೆ ನೀವು ಆ ಮೆಂಟಲ್ ಹೆಲ್ತ್ ನ ಅಫೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಒಂದು ಏನಿದೆ ಆ ಪ್ಯಾಟರ್ನ್, ಅಗೈನ್ ಐ ಆಮ್ ಸೇಯಿಂಗ್ ದ ಪ್ಯಾಟರ್ನ್ ದಟ್ ಯು ಹ್ಯಾವ್ ಟು ಬ್ರೇಕ್. ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿ, ಅಂಡ್ ಆಲ್ಸೋ ಇದು ಒಂದು ಡಿವೈನ್ ಕನೆಕ್ಷನ್ ಆಗಿರೋದ್ರಿಂದ ಯು ಮಸ್ಟ್ ಸರೆಂಡರ್ ಇಟ್ ಅಷ್ಟೇ. ಅದೊಂದು ಆಪ್ಷನ್ ಬಿಟ್ಟು ಇವಾಗ ರೈಟ್ ನಾವು ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಇಲ್ಲಿ ಡಿವೈನ್ ಟೈಮಿಂಗ್ಗೆ ತುಂಬಾ ಒಂದು ಮೇಜರ್ ಪಾತ್ರನ ವಹಿಸ್ತಾ ಇರುವಂತದ್ದು. ಸೊ ಹಾಗಾಗಿ ಆ ಡಿವೈನ್ ಎನರ್ಜಿ ಅಥವಾ ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ನೀವು ಈ ಕನೆಕ್ಷನ್ ಒಪ್ಪಿಸಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗೆ ಅಂತ ಅಂದ್ರೆ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ರೂ ಓಕೆ, ಇಲ್ಲದೆ ಇದ್ರೂ ಓಕೆ, ಐ ವಿಲ್ ಬಿ ಹ್ಯಾಪಿ ಅನ್ನೋ ತರ. ಸೊ ಚೂಸ್ ಯುವರ್ ಹ್ಯಾಪಿನೆಸ್ ಫಸ್ಟ್. ನಿಮ್ಮ ಖುಷಿಯನ್ನ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಅದನ್ನ ಪ್ರಯಾರಿಟೈಸ್ ಮಾಡಿ. ಓಕೆ, ಸೊ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಶೇರಿಂಗ್ ಅಥವಾ ಸ್ಪ್ರೆಡಿಂಗ್ ಹ್ಯಾಪಿನೆಸ್. ನಾವು ಯಾವಾಗ ಖುಷಿ ಆಗಿರ್ತೀವಿ ಅವಾಗಷ್ಟೇ ನಾವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ನಮ್ ಕಪ್ ಫಿಲ್ ಆಗಿದ್ರೆ ನಾವು ಬೇರೆಯವ್ರಿಗೆ ಅದಕ್ಕೆ ಹಂಚೋದಿಕ್ ಸಾಧ್ಯ. ನಮ್ದೇ ಎಂಟಿ ಆಗಿದ್ದಾಗ ವಿ ಕಾಂಟ್ ಗಿವ್ ಎನಿಥಿಂಗ್ ಟು ಎನಿವನ್ ಅಲ್ವಾ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಹೆಚ್ಚು ಗಮನನ ರೈಟ್ ನಾವು ವಹಿಸ್ಕೊಂಡು ನಿಮ್ಮ ಖುಷಿಯ ಮೇಲೆ ನೀವು ಹೆಚ್ಚು ಫೋಕಸ್ ನ ಮಾಡಿ ಅಂತ ಹೇಳ್ತಾ, ಇವತ್ತಿಂದು ರೀಡಿಂಗ್ ಇಷ್ಟ ಆಗಿತ್ತು ನಿಮಗೆ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಈ ರೀಡಿಂಗ್ ಏನಾದ್ರೂ ಇವತ್ತು ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ನಾನು ಬೇಕಾಗಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಅಂಡ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ ಏನಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ಚೆಕ್ ಮಾಡಿ ನೋಡೋಣ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಜೊತೆ ನೀವು ಈ ಕನೆಕ್ಷನ್ ಅಲ್ಲಿ ಇನ್ನು ಕಾಯ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ ಏನು ಅನ್ನೋದನ್ನ. ಓಕೆ, ಸೊ ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ. ಥಿಂಕ್ ಆಫ್ ದಿಸ್ ಪರ್ಸನ್. ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಡಿ. ಅವ್ರ ಫೋಟೋ ಇದ್ರೆ ಫೋಟೋನ ಕೂಡ ನೀವು ನೋಡಬಹುದು. ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ. ನಾನು ಯಾವಾಗೆಲ್ಲ ಶಫಲ್ ಮಾಡ್ತಾ ಇರ್ತೀನಿ ಕಾರ್ಡ್ಸ್, ಮೇಕ್ ಶೋರ್ ನೀವು ಅವ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಿರ್ತೀರಾ. ಖುಷಿಯಾದ ಕ್ಷಣಗಳ ಅಂದ್ರೆ ಅವ್ರ ಜೊತೆ ಕಳೆದಂತಹ ಒಂದು ಖುಷಿಯಾದ ಕ್ಷಣಗಳ ಬಗ್ಗೆ ನೀವು ಯೋಚನೆ ಮಾಡ್ತಾರೆ. ಓಕೆ, ಆದಷ್ಟು ಶಫಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. Pile number 2, my pile number 2. I have to move on or wait for this person. I have to move on or wait for this person. Okay, fine. See, pile number 2, just a second. Okay. Pile number 2, I do feel ಈ ವ್ಯಕ್ತಿ ನಿಮ್ಮನ್ನ ಸಾಕಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಇವರು ಜಾಸ್ತಿ ನಿಮ್ ಹತ್ರ ಬಂದು ಏನೋ ಕನ್ಫೆಸ್ ಮಾಡ್ಕೊಳ್ಳೋದು ಅಥವಾ ಏನೋ ಒಂದು ಆಕ್ಷನ್ ತಗೊಳ್ಳೋದು ಮಾಡ್ತಾ ಇಲ್ಲ. ಬಟ್ ದೂರದಿಂದಾನೇ ನಿಮ್ನ ಸಾಕಷ್ಟು ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಈ ಕನೆಕ್ಷನ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಈ ಕನೆಕ್ಷನ್ ಅವೈಲಬಲ್ ಇರ್ತೀರಾ ಹೆಚ್ಚು, ಅಥವಾ ನೀವೇನು ಆಫರ್ ಮಾಡ್ತಾ ಇದ್ದೀರಾ ಇವ್ರಿಗೆ, ನೀವು ಯಾವ ತರ ಫೀಲ್ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಸೊ ಇದನ್ನೆಲ್ಲ ಒಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರುವಂತದ್ದು ಈ ವ್ಯಕ್ತಿ. ಅಂಡ್ ಐ ಆಲ್ಸೋ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ನಂತರ ಇಬ್ರಲ್ಲಿ ಒಬ್ರಿಗೆ ಅಥವಾ ಇಬ್ರಿಗೂ ಕೂಡ ಇರಬಹುದು. ಏನೋ ಒಂದು ತುಂಬಾ ಇಟ್ಸ್ ವೆರಿ ಸ್ಕೇರಿ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಈ ಕನೆಕ್ಷನ್ ತುಂಬಾ ಈಸಿಯಾಗಿ ಮೂವ್ ಆಗ್ಲಿಕ್ಕೆ ಆಗಲ್ಲ, ನಿಮ್ಗಾದ್ರೂ ಅಷ್ಟೇ ಅಥವಾ ಈ ಪರ್ಸನ್ಗಾದ್ರೂ ಅಷ್ಟೇ. ಸೊ ಹಾಗಾಗಿ ಏನೋ ಒಂದು ಭಯ ಈ ಕನೆಕ್ಷನ್ ಅಲ್ಲಿ ಆವರಿಸ್ಕೊಂಡಿರುವಂತದ್ದು. ಅಂಡ್ ಆಲ್ಸೋ ಐ ಡೂ ಫೀಲ್ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಇವರೊಂದು ಐಸೋಲೇಷನ್ ಅಲ್ಲಿ ಇದ್ದಾರೆ. ಓಕೆ, ತುಂಬಾ ಒಂಥರ ನಿಮ್ಗೆ ಹೆಚ್ಚು ಅವೈಲಬಲ್ ಇಲ್ಲ, ತುಂಬಾ ಒಂಥರ ಐಸೋಲೇಷನ್ ಮೋಡ್ ಅಲ್ಲಿ ಇರುವಂತದ್ದು. ಅಂಡ್ ಐ ಡೂ ಫೀಲ್ ಈ ಕನೆಕ್ಷನ್ ಇಟ್ಸ್ ವೆರಿ ಮಚ್ ಬೇಸ್ಡ್ ಆನ್ ಗುಡ್ ಅಂಡ್ ಬ್ಯಾಡ್ ನೋಟ್.
ಅಂದ್ರೆ ಈ ವ್ಯಕ್ತಿ ತುಂಬಾನೇ ಇದರಲ್ಲಿ ಏನ್ ನನಗೆ ಅಡ್ವಾಂಟೇಜ್ ಇದೆ, ಈ ಕನೆಕ್ಷನ್ ನಾನು ಸಪೋಸ್ ಎಂಟರ್ ಆದ್ರೆ ಇದ್ರಲ್ಲಿ ನನಗೆ ಏನ್ ಅಡ್ವಾಂಟೇಜ್ ಇದೆ, ಸಪೋಸ್ ನಾನು ಎಂಟರ್ ಆದ್ರೆ ಇದ್ರಲ್ಲಿ ನನಗೆ ಏನ್ ಡಿಸ್ಅಡ್ವಾಂಟೇಜಸ್ ಆಗಬಹುದು. ಸೊ ಹೀಗೆ ಸಾಕಷ್ಟು ಒಂಥರ ಅನಲೈಸ್ ಮಾಡ್ತಾ ಇರುವಂತದ್ದು, ತುಂಬಾ ಅಬ್ಸರ್ವ್ ಮಾಡ್ತಾ ಇರುವಂತದ್ದು, ಸಾಕಷ್ಟು ದೂರದಿಂದನೇ ನಿಮ್ ಬಗ್ಗೆ ಎಲ್ಲಾನು ನಿಂತ್ಕೊಂಡು ನೋಡ್ಕೊಂಡು ಅಬ್ಸರ್ವ್ ಮಾಡಿ ನಂತರ ಮುಂದುವರಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನೀವು ಈ ಒಂದು ಕ್ವೀನ್ ಆಫ್ ಕಪ್ಸ್ ಎನರ್ಜಿನಲ್ಲಿ ಇದ್ದೀರಾ. ಯು ಆರ್ ರೆಡಿ ಟು ಆಫರ್ ಲವ್. ನೀವು ಪ್ರೀತಿ ಕೊಡೋದಕ್ಕೆ ರೆಡಿ ಇದ್ದೀರಾ. ಬಟ್ ಇವರು ಹರ್ಮಿಟ್ ಎನರ್ಜಿನಲ್ಲಿ ಇದ್ದಾರೆ. ಎಲ್ಲೋ ಒಂದ್ ಕಡೆ ತುಂಬಾ ಐಸೋಲೇಟ್ ಆಗಿರುವಂತದ್ದು, ನಿಮ್ಮಿಂದ ಸ್ವಲ್ಪ ಡಿಸ್ಟೆನ್ಸ್ ನ ಕೀಪ್ ಅಪ್ ಮಾಡಿದ್ದಾರೆ. ಓಕೆ, ಸೊ ಡೆಫಿನೆಟ್ ಆಗಿ ಐ ಡೂ ಫೀಲ್ ದಿಸ್ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮ್ಮಿಂದ ಒಂದು ಸಾಕಷ್ಟು ಡಿಸ್ಟೆನ್ಸ್ ನ ಕೀಪ್ ಅಪ್ ಮಾಡಿರುವಂತದ್ದು. ಅಂದ್ರೆ ತುಂಬಾ ನಿಮ್ಗೆ ಬಂದು ಅವೈಲಬಲ್ ಇಟ್ಕೊಂಡು ಅಥವಾ ಈ ಕನೆಕ್ಷನ್ ಏನೋ ಒಂದು ಆಕ್ಷನ್ ಮಾಡೋದು, ಈ ತರ ಎಲ್ಲ ಈ ವ್ಯಕ್ತಿ ಕಡೆಯಿಂದ ನಾನು ಏನು ನೋಡ್ತಾ ಇಲ್ಲ. ಬಟ್ ಯು ಆರ್ ಇನ್ ದಿಸ್ ಕ್ವೀನ್ ಆಫ್ ಕಪ್ಸ್ ಎನರ್ಜಿ. ಆಯ್ತಾ, ಯು ಆರ್ ರೆಡಿ ಟು ಆಫರ್ ಲವ್, ಯು ಆರ್ ರೆಡಿ ಟು ಗಿವ್ ದಟ್ ಕಪ್. ಇಲ್ಲಿ ನೋಡಿ, ಇಲ್ಲಿ ಏನ್ ಕಪ್ ಇದೆ ಅದನ್ನ ನೀವು ಅವ್ರಿಗೆ ಕೊಡೋದಕ್ಕೆ ರೆಡಿ ಇದ್ದೀರಾ. ಬಟ್ ಅವರು ಅದನ್ನ ತಗೊಳಕ್ ರೆಡಿ ಇದಾರಾ ಇಲ್ವಾ ನೀವು ನೋಡ್ತಾ ಇಲ್ಲ. ಸೊ ಮೈ ಡಿಯರ್ ಪೈಲ್ ನಂಬರ್ 2, ಜಸ್ಟ್ ಅಬ್ಸರ್ವ್ ಇಟ್. ನೀವು ಯಾವ ವ್ಯಕ್ತಿಗೆ ಏನ್ ಕೊಡ್ತಾ ಇದ್ದೀರಾ ಅದನ್ನ ಫಸ್ಟ್ ನೋಡಿ, ಆ ವ್ಯಕ್ತಿ ಅದಕ್ಕೆ ಡಿಸರ್ವಿಂಗ್ ಇದಾರಾ ಅಂತ ನೀವು ನೋಡ್ಬಿಟ್ಟು ಆಮೇಲೆ ನೀವು ಏನೇನೇ ಆದ್ರೂ ಆಫರ್ ಮಾಡಬಹುದು. ಯು ಆರ್ ಆಲ್ವೇಸ್ ಇನ್ ದಿಸ್ ಗಿವಿಂಗ್ ಎನರ್ಜಿ. ಬರೀ ಕೊಡೋದು ಕೊಡೋದು ಕೊಡೋದು, ಬೇರೆಯವ್ರಿಗೆ ನೀವು ಹೆಚ್ಚು ಪ್ರೀತಿ ಕಾಳಜಿ ಎಲ್ಲಾನು ಕೊಡ್ತೀರಾ. ಬಟ್ ನಾವು ಕೊಟ್ಟ ಹಾಗೇನೆ ಎದುರುಗಡೆ ಇರೋ ಪರ್ಸನ್ಗೂ ಕೂಡ ಅದನ್ನ ರಿಸೀವ್ ಮಾಡ್ಕೊಳ್ಳೋ ಅಂತ ಒಂದು ಯೋಗ್ಯತೆ ಇರಬೇಕು ಅಲ್ವಾ. ಸೊ ಅದನ್ನ ನೋಡಿ ನೀವ್ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ಅಪೋಸಿಟ್ ಪರ್ಸನ್ ಅಷ್ಟೇ ಎಫರ್ಟ್ ಹಾಕ್ತಾ ಇದಾರ ಈ ಕನೆಕ್ಷನ್ ಅಲ್ಲಿ, ಇದನ್ನೆಲ್ಲ ನೋಡಿ ನೀವು ನಿಮ್ಮ ಪ್ರೀತಿನ ಆಫರ್ ಮಾಡಿದ್ರೆ ಉತ್ತಮ. ಬಟ್ ಯು ಆರ್ ಇನ್ ದಿಸ್ ಕ್ವೀನ್ ಆಫ್ ಕಪ್ಸ್ ಎನರ್ಜಿ. ನಾನು ಹೇಳ್ದೆ ಅಲ್ಲ, ಥಟ್ ಅಂತ ನೀವೆಲ್ಲಾರನ್ನೂ ಒಂಥರ ಏನು ಅನಲೈಸ್ ಮಾಡಲ್ಲ. ಯು ಆರ್ ಅ ವೆರಿ ಇನ್ನೋಸೆಂಟ್ ಸೋಲ್ ಅಂತ ಅನ್ಸುತ್ತೆ. ಹೂ ಆರ್ ಆಲ್ ಪೈಲ್ ನಂಬರ್ 2 ಯಾರು ಆಪ್ಟ್ ಮಾಡ್ಕೊಂಡಿದ್ದೀರಾ, ಯು ಆರ್ ಆಲ್ ವೆರಿ ಇನ್ನೋಸೆಂಟ್ ಸೋಲ್. ಅಂದ್ರೆ ನೀವು ಯಾವಾಗಲೂ ಒಂಥರ ಕೊಡೋದ್ರಲ್ಲಿ ನಿಮ್ಗೆ ಹೆಚ್ಚು ತುಂಬಾನೇ ಖುಷಿ ಕೊಡುವಂಥದ್ದು. ದಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ ಆಕ್ಚುಲಿ. ಬಟ್ ನೀವು ಕೊಡೋ ಮುಂಚೆ ಯಾವಾಗಲೂ ಯೋಚನೆ ಮಾಡಿ ಎದುರುಗಡೆ ಇರೋರಿಗೆ ಅದನ್ನ ತಗೊಳ್ಳೋಂತ ಒಂದು ಶಕ್ತಿ ಇದೆಯಾ ಅಥವಾ ಆ ಒಂದು ಯೋಗ್ಯತೆ ಇದೆಯಾ ಅನ್ನೋದನ್ನ ಕೂಡ ನೀವು ಚೆಕ್ ಮಾಡಿ ಕೊಡಬೇಕಾಗತ್ತೆ. ಫೈಲ್ ನಂಬರ್ 2, ಐ ಡೂ ಫೀಲ್ ಓಕೆ, ಈ ಕನೆಕ್ಷನ್ ಅಲ್ಲಿ ಸರ್ಟೈನ್ ಥಿಂಗ್ಸ್ ಆರ್ ದೇರ್ ವಿಚ್ ಆರ್ ಅಮೇಸಿಂಗ್ ಅನ್ನೋ ತರ ಅನ್ಸಿದೆ ನಿಮ್ಗೆ, ವಿಚ್ ಆರ್ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಅನ್ನೋ ತರ ನಿಮ್ಗೆ ಅನ್ಸಿದೆ. ಬಟ್ ದ ಓನ್ಲಿ ಥಿಂಗ್ ಈಸ್, ನೀವೇನ್ ನೋಡ್ತಾ ಇಲ್ಲ ಗೊತ್ತಾ, ಇಲ್ಲಿ ಈ ಕನೆಕ್ಷನ್ ಅಲ್ಲಿ ಅವರು ಕೊಡೋದಕ್ಕೆ ನಿಮ್ಗೆ ಡೂ ದೇ ಹ್ಯಾವ್ ಸಮಥಿಂಗ್ ಟು ಆಫರ್ ಯು ಆರ್ ನಾಟ್ ಅನ್ನೋದು ನಿಮಗೆ ಕಾಣಿಸ್ತಾ ಇಲ್ಲ. ರೈಟ್ ನೌ ದಿಸ್ ಪರ್ಸನ್ ಈಸ್ ಇನ್ ದಿಸ್ ಹರ್ಮಿಟ್ ಎನರ್ಜಿ. ಓಕೆ, ಕಂಪ್ಲೀಟ್ ಐಸೋಲೇಷನ್ ಅಲ್ಲಿ ಇರುವಂತದ್ದು, ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಷ್ಟೇ, ನಾಟ್ ಟೇಕಿಂಗ್ ಎನಿ ಆಕ್ಷನ್. ಸೊ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಇಸ್ ನಾಟ್ ಗಿವಿಂಗ್ ಯು ಸಮಥಿಂಗ್ ವಿಚ್ ಇಸ್ ವೆರಿ ಗುಡ್ ಅನ್ನೋ ತರನೋ ಅಥವಾ ವಿಚ್ ಇಸ್ ಜಸ್ಟ್ ಗ್ರೇಟ್ ಅನ್ನೋ ತರನೋ. ಓಕೆ, ಇಲ್ಲಿ ಪ್ರಾಬಬ್ಲಿ ಈ ವೆದರ್ ನೀವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಇಫ್ ಶೀಸ್ ಅ ಫೀಮೇಲ್, ಐ ಡೂ ಫೀಲ್ ಐ ಥಿಂಕ್ ಶಿ ಇಸ್ ವೆರಿ ಪ್ರೆಟಿ ಅಥವಾ ತುಂಬಾ ಬ್ಯೂಟಿಫುಲ್ ವುಮನ್ ಅಂತ ಅನ್ಸುತ್ತೆ. ಇಫ್ ಇಟ್ಸ್ ಅ ಮೇಲ್, ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ ಅವರು ಮೇಲ್ ಆಗಿದ್ರೆ ಮೇ ಬಿ ಹೀಸ್ ಅ ವೆರಿ ಹ್ಯಾಂಡ್ಸಮ್ ಮ್ಯಾನ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಗೆಲ್ಲೋ ಒಂದ್ ಕಡೆ ತುಂಬಾ ಅನಿಸ್ತದೆ, ಇಲ್ಲ ಈ ಕನೆಕ್ಷನ್ ಏನೋ ವರ್ಕೌಟ್ ಆಗುತ್ತೆ, ಮುಂದೆ ಏನೋ ಒಂದು ಬದಲಾಗಬಹುದು ಅನ್ನೋ ತರ. ಬಟ್ ಈ ವ್ಯಕ್ತಿ ಕಡೆಯಿಂದ ನೋ, ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಫ್ರಮ್ ದಿಸ್ ಪರ್ಸನ್. ಈ ಪರ್ಸನ್ ನಿಮ್ಗೆ ಆಫರ್ ಮಾಡೋದಕ್ಕೆ ಕೊಡೋದಕ್ಕೆ ಒಂದು ಕಾಳಜಿ ಪ್ರೀತಿ ಎಲ್ಲ ಕ್ಷಮತೆನ ಇವ್ರು ಇಟ್ಕೊಂಡಿಲ್ಲ. ಓಕೆ, ಬಟ್ ಹಾಗನ್ಬಿಟ್ಟು ನಿಮ್ಗೇನು ಒಂಥರ ಪೈಲ್ ನಂಬರ್ 2, ಯು ಆರ್ ನಾಟ್ ಸಮ್ ಒನ್ ಹೂ ಡಸಂಟ್ ಹ್ಯಾವ್ ಎನಿ ಕ್ಲಾರಿಟಿ ಅನ್ನೋ ತರ, ನಿಮ್ಗೇನು ಕ್ಲಾರಿಟಿನೇ ಇಲ್ಲ, ಕನ್ಫ್ಯೂಷನ್ಸ್ ಇದೆ ಅನ್ನೋ ತರನು ನನಗೆ ಕಾಣಿಸ್ತಾ ಇಲ್ಲ. ಯು ಆರ್ ವೆರಿ ಕ್ಲಿಯರ್. ನಿಮ್ಗೆ ಗೊತ್ತು ಈ ಕನೆಕ್ಷನ್ ಏನು ವರ್ಕೌಟ್ ಆಗ್ತಾ ಇಲ್ಲ, ಈ ವ್ಯಕ್ತಿ ನಾನು ಎಷ್ಟು ಪ್ರೀತಿ ಕೊಡ್ತಾ ಇದ್ದೀನಿ, ಈ ಪರ್ಸನ್ ನನಗೆ ಅಷ್ಟೇ ಕಾಳಜಿ ಪ್ರೀತಿನ ಅವೈಲಬಿಲಿಟಿನ ಕೊಡ್ತಾ ಇಲ್ಲ ಅನ್ನೋದೇ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಸಮ್ವೇರ್ ಯು ಆರ್ ಸ್ಟಕ್ ಬಿಟ್ವೀನ್ ಯುವರ್ ಹೆಡ್ ಅಂಡ್ ಯುವರ್ ಹಾರ್ಟ್. ಓಕೆ, ನಿಮ್ಮ ಮೈಂಡ್ ಹಾಗೆ ನಿಮ್ಮ ಹಾರ್ಟ್ ಮಧ್ಯೆ ನೀವು ಸ್ಟಕ್ ಆಗಿದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ಮ ಮೈಂಡ್ ಹೇಳ್ತಾ ಇದೆ, ಇಲ್ಲ ಈ ಕನೆಕ್ಷನ್ ನಿನಗೇನು ಏನೋ ಒಂದು ಫ್ಯೂಚರ್ ಇಲ್ಲ, ಯು ಜಸ್ಟ್ ಮೂವ್ ಆನ್ ಅನ್ನೋ ತರ ನಿಮ್ಮ ಮೈಂಡ್ ಹೇಳ್ತಾ ಇರೋಂಥದ್ದು. ಬಟ್ ನಿಮ್ಮ ಹಾರ್ಟ್ ಏನ್ ಹೇಳ್ತಾ ಇದೆ, ಇಲ್ಲ ಸ್ವಲ್ಪ ಕಾಯೋಣ, ಇನ್ನೂ ಒಂಚೂರು ಸ್ವಲ್ಪ ನೋಡೋಣ, ಚೇಂಜ್ ಆಗ್ಬಹುದು ಈ ಪರ್ಸನ್ ಮನ್ಸ್ ಪರಿವರ್ತನೆ ಆಗಬಹುದು, ನನ್ನ ಹತ್ರ ಬರಬಹುದು, ಮತ್ತೇನೆ ಈ ಪ್ರೀತಿನಲ್ಲಿ ಅಥವಾ ಈ ಕನೆಕ್ಷನ್ ಎಲ್ಲ ಚೆನ್ನಾಗಾಗಬಹುದು. ಸೊ ಈ ತರ ನಿಮ್ಮ ಹಾರ್ಟ್ ಹೇಳ್ತಾ ಇರೋಂಥದ್ದು. ಹಾಗಾಗಿ ಇಲ್ಲಿ ಸಾಕಷ್ಟು ಒಂಥರ ನಿಮ್ಗೆ ಕನ್ಫ್ಯೂಷನ್ಸ್ ಇಲ್ಲ, ಕ್ಲಾರಿಟಿ ಇದೆ. ಬಟ್ ಸ್ಟಿಲ್ ನೀವೇನ್ ನೋಡ್ತಾ ಇಲ್ಲ ಅಂತ ಅಂದ್ರೆ, ಈ ಪರ್ಸನ್ ಸರ್ಫೇಸ್ ಲೆವೆಲ್ ಅಲ್ಲಿ ಈ ವ್ಯಕ್ತಿ ನಿಮ್ ಮೇಲೆ ತುಂಬಾ ಒಂಥರ ಸಾಫ್ಟ್ ಆಗಿ ಮಾತಾಡುವಂಥದ್ದು, ಕೇರ್ ಮಾಡೋ ಹಾಗೆ ತೋರಿಸ್ಕೊಳ್ತಾ ಇರಬಹುದು. ಬಟ್ ಡೀಪ್ ಡೌನ್ ಅಲ್ಲಿ ನೀವು ನೋಡ್ತಾ ಇಲ್ಲ ದಟ್ ದಿಸ್ ಪರ್ಸನ್ ಹ್ಯಾಸ್ ಸಮಥಿಂಗ್ ಟು ಆಫರ್ ಮೀ. ನನಗೇನಾದ್ರು ಕೊಡುವಂತ ಒಂದು ಎಮೋಷನ್ಸ್ ಆಗಿರ್ಬೋದು, ಆ ಪ್ರೀತಿ ಆಗಿರ್ಬೋದು, ಆ ಕನ್ಸರ್ನೇ ಆಗಿರ್ಬೋದು, ಇದೆಲ್ಲಾನು ಅವ್ರಿಗೆ ಆಫರ್ ಮಾಡೋದಕ್ಕೆ ಆ ಯೋಗ್ಯತೆ ಇದೆಯಾ, ಅಥವಾ ನಾನ್ ಕೊಟ್ಟಂತ ಪ್ರೀತಿ ಕಾಳಜಿನ ಸ್ವೀಕಾರ ಮಾಡೋ ಯೋಗ್ಯತೆ ಈ ವ್ಯಕ್ತಿಗಿದ್ಯಾ ಅನ್ನೋ ತರ ನೀವು ಯೋಚನೆನೇ ಮಾಡ್ತಾ ಇಲ್ಲ. ಸೊ ಈ ಡಿಸ್ಟೆನ್ಸ್ ಇದೆ ಖಂಡಿತವಾಗ್ಲೂ. ಐ ಥಿಂಕ್ ಸಮಥಿಂಗ್ ಅಬೌಟ್ ದಿಸ್ ಕನೆಕ್ಷನ್ ನಾನು ಆಗ್ಲೂ ಹೇಳಿದೆ, ದಿಸ್ ಇಸ್ ವೆರಿ ಸ್ಕೇರಿ ಅನ್ನೋ ತರ ಈ ಪರ್ಸನ್ಗೆ ಹಾಗೆ ನಿಮ್ಗೂ ಕೂಡ. ಸೊ ಹಾಗಾಗಿ ಈ ವ್ಯಕ್ತಿ ಒಂಥರ ಏನ್ ಮಾಡ್ತಾ ಇದ್ದಾರೆ, ಹತ್ರನೂ ಬರ್ತಾ ಇಲ್ಲ, ದೂರನೂ ಹೋಗ್ತಾ ಇಲ್ಲ, ಸುಮ್ನೆ ಜಸ್ಟ್ ಹಾಗೇನೆ ಇದೀನಿ ಅನ್ನೋ ತರ ತೋರಿಸ್ಕೊಳ್ತಾ ಇದಾರೆ. ಬಟ್ ನಿಜವಾಗ್ಲೂ ಅವೈಲಬಲ್ ಇದ್ದಾರೆ ಈ ಕನೆಕ್ಷನ್? ನೋ, ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಅವೈಲಬಲ್. ಬಟ್ ನೀವು ತುಂಬಾ ಕೊಡ್ತಾ ಇದ್ದೀರಾ, ಈ ವ್ಯಕ್ತಿಯಿಂದ ಅದೇ ಒಂದು ರೆಸಿಪ್ರೊಕೇಟ್ ಆಗ್ತಾ ಇಲ್ಲ. ಸೊ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್.
ಸೊ ಯಾವುದೇ ಒಂದು ಕನೆಕ್ಷನ್ ಅಲ್ಲಿ ಎಂಟರ್ ಆಗಬೇಕಾದ್ರೆ ಐ ಹೋಪ್ ನೀವು ಯಾವಾಗ್ಲೂ ಕೂಡ ಆ ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ಗೆ ಸಿಗ್ತಾ ಇದೆಯಾ ಅಂತ ನೋಡಿ ಆ ನಂತರ ಕನೆಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಎಮೋಷನ್ಸ್ ನ ಅಂತ. ಬಟ್ ಯು ನೋ ವಾಟ್ ಐ ಡೂ ಫೀಲ್ ಪೈಲ್ ನಂಬರ್ 2 ನಾನು ಹೇಳ್ದೆ ಅಲ್ವಾ, ಯು ಆರ್ ಅ ವೆರಿ ಇನ್ನೋಸೆಂಟ್ ಸೋಲ್. ಎಲ್ಲರಿಗೂ ನೀವು ಕೊಡ್ತೀರಾ, ತುಂಬಾ ಹೆಚ್ಚು ಆಫರ್ ಮಾಡ್ತೀರಾ, ಕಾಳಜಿ, ಕನ್ಸರ್ನ್, ಆ ಪ್ರೀತಿ ಎಲ್ಲಾನು ನೀವು ಹೆಚ್ಚು ಆಫರ್ ಮಾಡ್ತೀರಾ. ಅಂಡ್ ಆಲ್ಸೋ ಪ್ರೀವಿಯಸ್ ಇದ್ರಲ್ಲೂ ಕೂಡ ನಿಮ್ ರಿಲೇಶನ್ಶಿಪ್ಸ್ ಅಲ್ಲೂ ಕೂಡ ಸಾಕಷ್ಟು ರಿಲೇಶನ್ಶಿಪ್ಸ್ ಅಲ್ಲಿ ನಿಮ್ಗೆ ಹೀಗೆ ಆಗಿರುವಂತದ್ದು. ಇಲ್ಲಿ ಒಂದು ಮೆಟೀರಿಯಲಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಕ್ಕಿದೆ, ಬಟ್ ಪ್ರೀತಿ ಅಂತ ಬಂದಾಗ, ಕಾಳಜಿ ಅಂತ ಬಂದಾಗ ಅದರಲ್ಲಿ ನಿಮ್ಗೆ ಯಾವುದೇ ಒಂದು ಫುಲ್ಫಿಲ್ಮೆಂಟ್ ಸಿಕ್ಕಿಲ್ಲ. ಅದರಲ್ಲಿ ಯಾವುದೇ ಒಂದು ನಿಮ್ಗೆ ನೀವು ಕೊಟ್ಟಷ್ಟು ಪ್ರೀತಿಯ ಎಫರ್ಟ್ ಆಪೋಸಿಟ್ ರಿಲೇಷನ್, ಯಾವುದೇ ಪ್ರೀವಿಯಸ್ ರಿಲೇಶನ್ಶಿಪ್ಸ್ ಅಲ್ಲಿ ಐಮ್ ಟಾಕಿಂಗ್ ಅಬೌಟ್, ಆಪೋಸಿಟ್ ವ್ಯಕ್ತಿಯಿಂದನೂ ನಿಮ್ಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ನೀವು ಹೆಂಗೆ ಫೀಲ್ ಮಾಡ್ತಾ ಇದ್ದೀರಪ್ಪ ಅಂತ ಅಂದ್ರೆ, ಓಕೆ ನಾನು ರಿಲೇಶನ್ಶಿಪ್ ಅಲ್ಲಿ ಹೆಚ್ಚು ಪ್ರೀತಿನ ಕೊಟ್ಟಷ್ಟು, ನಾನು ಹೆಚ್ಚು ಕಾಳಜಿನ ಕೊಟ್ಟಷ್ಟು ಆಪೋಸಿಟ್ ಪರ್ಸನ್ ನನಗೆ ಅಷ್ಟೇ ಕೊಡ್ತಾರೆ. ಸೊ ನಾನೇನಾದ್ರೂ ಪ್ರೀತಿನ ತಗೊಳ್ಬೇಕು ಅಥವಾ ಪಡ್ಕೊಳ್ಬೇಕು ನನ್ನ ಲೈಫಲ್ಲಿ ಅಂತ ಅಂದ್ರೆ ಆಪೋಸಿಟ್ ಪರ್ಸನ್ಗೆ ನಾನು ಹೆಚ್ಚು ಕೊಡಬೇಕು. ಸೊ ಈ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಈ ಒಂದು ಮಿತ್ ಅಥವಾ ಒಂದು ಬಿಲೀಫ್ ನಿಮ್ಮಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಐ ಡೂ ಫೀಲ್ ಈ ವ್ಯಕ್ತಿ ಕಂಡ್ರೆ ನಿಮ್ಗೆ ತುಂಬಾನೇ ಪ್ರೀತಿ ಇದೆ, ತುಂಬಾನೇ ಇಷ್ಟ ಇದೆ. ಯು ಹ್ಯಾವ್ ಲಾಟ್ ಆಫ್ ಫೀಲಿಂಗ್ಸ್ ಫಾರ್ ದಿಸ್ ಪರ್ಸನ್. ಓಕೆ, ಐ ಆಮ್ ನಾಟ್ ಡಿನೇಯಿಂಗ್ ಇಟ್. ಖಂಡಿತವಾಗ್ಲೂ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ತುಂಬಾ ಪ್ರೀತಿ ಇರುವಂತದ್ದು, ತುಂಬಾ ಕಾಳಜಿ ಇರುವಂತದ್ದು ನನಗೆ ಕಾಣಿಸ್ತಾ ಇದೆ. ಬಿಕಾಸ್ ಯು ಆರ್ ಇನ್ ದಿಸ್ ಕ್ವೀನ್ ಆಫ್ ಕಪ್ಸ್ ಎನರ್ಜಿ and also knight of cups. Okay, queen of cups along with knight of cups, Rendra, definitely you have lot of feelings for this person, but the only thing is ಈ ವ್ಯಕ್ತಿಗೆ ಅದನ್ನ ಪಡ್ಕೊಳ್ಳೋ ಅಂತ ಒಂದು ಇದಿಲ್ಲ. ಅಂದ್ರೆ ದೇ ಆರ್ ಟೇಕಿಂಗ್ ಇಟ್ ವೆರಿ ಸ್ಲೋ. ಅವರಿಗೆ ದೇ ಆರ್ ವೆರಿ ಶೋರ್ ದಟ್ ಪೈಲ್ ನಂಬರ್ 2 is madly in love with me ಅನ್ನೋ ತರ ಅವ್ರಿಗೆ ಗೊತ್ತು. ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿದೆ ದಟ್ ನೀವು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಗೆ ಅವ್ರ ಮೇಲೆ ಹೆಚ್ಚು ಒಂದು ಆಸಕ್ತಿ ಇದೆ, ಆ ಫೀಲಿಂಗ್ಸ್ ಇದೆ ಅನ್ನೋದು ಆ ಪರ್ಸನ್ಗೆ ಗೊತ್ತು. ಬಟ್ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅವರು ಇದನ್ನ ಎಷ್ಟಾಗುತ್ತೋ ಅಷ್ಟು ಸ್ಲೋ ಆಗಿ ತಗೊಂಡು ಹೋಗೋ ತರ, ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಈ ಒಂದು ಆಕ್ಷನ್ಸ್ ನ ಮಾಡೋಣ, ಅಬ್ಸರ್ವ್ ಮಾಡೋಣ, ನಿಮ್ಮನ್ನ ಅನಲೈಸ್ ಮಾಡೋಣ ಅನ್ನೋ ತರ ಯೋಚನೆ ಮಾಡ್ತಾ ಇರುವಂತದ್ದು. ಇಲ್ಲೊಂದ್ ಕಡೆ ಪೈಲ್ ನಂಬರ್ 2 ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ದಟ್ ಓಕೆ, ನಾನ್ ಪ್ರೀತಿ ಕೊಟ್ರೆ ಮಾತ್ರ ನನಗೆ ಸಿಗೋದು, ಸೊ ಹಾಗಾಗಿ ನಾನು ಪ್ರೀತಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡ್ತೀನಿ. ಈ ವ್ಯಕ್ತಿನ ಸಿಗುತ್ತೋ ಇಲ್ವೋ ನನಗ್ ಬೇಡ, ನಾನ್ ಪ್ರೀತಿ ಕೊಡ್ತಾನೆ ಇರ್ತೀನಿ. ಈ ವ್ಯಕ್ತಿ ಕೊಡಬಹುದೇನೋ, ಇವತ್ತೆಲ್ಲ ನಾಳೆ ಅವ್ರ ಮನ್ಸು ಪರಿವರ್ತನೆ ಆಗಬಹುದೇನೋ, ನನಗೆ ಅವೈಲಬಲ್ ಇರ್ತಾರೇನೋ, ಮತ್ತೆ ಆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಟ್ಲೀಸ್ಟ್ ಈ ಕನೆಕ್ಷನ್ ಇಂದ ನಾನು ಸಿಗಬಹುದೇನೋ ಅನ್ನೋ ತರ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋಂಥದ್ದು. ಬಟ್ ಅರ್ಥ ಮಾಡ್ಕೊಳ್ಳಿ, ಎಲ್ಲೇ ಆಗಿರ್ಬೋದು, ಯಾವುದೇ ಒಂದು ಕನೆಕ್ಷನ್ ಅಲ್ಲೇ ಆಗಿರಬಹುದು, ಫಸ್ಟ್ ನೀವೇನ್ ಆಫರ್ ಮಾಡ್ತಾ ಇದೀರಾ ಅದು ಆ ಸೈಡ್ ಇಂದನು ಈಕ್ವಲ್ ಆಗೇ ಬರಬೇಕು. ಈಕ್ವಲ್ ಗಿವ್ ಅಂಡ್ ಟೇಕ್ ಇದ್ದಾಗ ಮಾತ್ರ ಏನಾದ್ರೂ ಬ್ಯಾಲೆನ್ಸ್ ಆಗೋದು ಅಲ್ವಾ. ಸೊ ನೀವು ಯಾವುದೇ ಒಂದು ಬ್ಯಾಲೆನ್ಸ್ ಅಲ್ಲಿ ಒಂದ್ ಕಡೆ ಎಕ್ಸ್ಟ್ರಾ ಹಾಕಿದ್ರೆ ಇನ್ನೊಂದ್ ಕಡೆ ಕಡಿಮೆ ಹಾಕಿದ್ರೆ ಏನಾಗುತ್ತೆ, ಅದು ಇಂಬ್ಯಾಲೆನ್ಸ್ ಆಗುತ್ತೆ ಆ ತಕ್ಕಡಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಬ್ಯಾಲೆನ್ಸಿಂಗ್ ಆಗ್ತಾ ಇಲ್ಲ. ನೀವು ತುಂಬಾ ಕೊಡ್ತಾ ಇದ್ದೀರಾ, ಈ ವ್ಯಕ್ತಿ ಏನು ಅಷ್ಟೊಂದು ಕೊಡ್ತಾನೆ ಇಲ್ಲ. ಸೊ ಹಾಗಾಗಿ ಇಂಬ್ಯಾಲೆನ್ಸ್ ಇದೆ. ಬಟ್ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ನಾನು ಇನ್ನೂ ಒಂದಷ್ಟು ದಿನ ಹೀಗೆ ಜಾಸ್ತಿ ಕೊಡ್ತಾನೆ ಇರ್ತೀನಿ, ಬಟ್ ಈ ವ್ಯಕ್ತಿ ನೋಡೋಣ, ಎಲ್ಲೋ ಒಂದ್ ಕಡೆ ಇದು ಇವ್ರಿಗೂ ಬದಲಾವಣೆ ಆಗಿ ಇವರು ಕೂಡ ಹಾಗೇನೆ ಬ್ಯಾಲೆನ್ಸ್ ಮಾಡಬಹುದು. ಇವರು ಕೂಡ ಮತ್ತೆ ನನಗೆ ಅಷ್ಟೇ ಪ್ರೀತಿನ, ಕಾಳಜಿನ ಕೊಡೋದಕ್ಕೆ ಪ್ರಯತ್ನ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಗೆ ಇರುವಂತದ್ದು. ಬಟ್ ಅರ್ಥ ಮಾಡ್ಕೊಳ್ಳಿ, ಈ ವ್ಯಕ್ತಿ ನಿಮ್ಮ ಹತ್ರ ಅವೈಲಬಲ್ ಇದ್ದಾರಾ. ಸೊ ಲೆಟ್ಸ್ ಪುಲ್ ಔಟ್ 2-3 ಕಾರ್ಡ್ಸ್. ಇನ್ನೊಂದ್ 2-3 ಕಾರ್ಡ್ಸ್ ನ ನೋಡಿ, ಈ ವ್ಯಕ್ತಿ ಜೊತೆ ನೀವು ಮೂವ್ ಆನ್ ಆಗ್ಬೇಕಾ, ಈ ವ್ಯಕ್ತಿಗೋಸ್ಕರ ಕಾಯ್ಬೇಕಾ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ ಮಿ ಪುಲ್ ಔಟ್ 2-3 ಕಾರ್ಡ್ಸ್. ಓಕೆ, ಮೆಜಿಷಿಯನ್, ಜಸ್ಟಿಸ್, 7 ಆಫ್ ವಾಂಡ್ಸ್ ಬಂದಿರುವಂತದ್ದು. ಮೆಜಿಷಿಯನ್ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಹೇಳ್ದೆ ಅಲ್ವಾ, ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬಾ ಒಂದು ಮ್ಯಾನಿಪುಲೇಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಬಿಕಾಸ್ ದೇ ನೋ, ಅವ್ರಿಗೆ ಖಂಡಿತವಾಗ್ಲೂ ಗೊತ್ತು, ನೀವು ಎಷ್ಟೇ ಅವರು ಇಗ್ನೋರ್ ಮಾಡಿದ್ರು, ಎಷ್ಟೇ ಅವರು ಒಂಥರ ಈ ಕನೆಕ್ಷನ್ ಅವೈಲಬಲ್ ಇಲ್ಲ ಅಂತ ಅಂದ್ರೂ ಕೂಡ ನೀವು ಯಾವಾಗ್ಲೂ ಅವ್ರನ್ನ ಪ್ರೀತಿ ಮಾಡ್ತೀರಾ, ನೀವು ಯಾವಾಗ್ಲೂ ಅವ್ರಿಗೆ ಆಫರ್ ಮಾಡ್ತೀರಾ ಪ್ರೀತಿನ ಅನ್ನೋದು ಈ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ಓಕೆ ಲೆಟ್ ಮಿ ಮ್ಯಾನಿಪುಲೇಟ್ ಅನ್ನೋ ತರ ನಿಮ್ಮನ್ನ ಒಂಥರ ಗ್ರಾಂಟೆಡ್ ಆಗಿ ತಗೊಂಡಿರುವಂತದ್ದು. ಅಂಡ್ ನೀವು ಯಾವ ತರ ಅಂತ ಅಂದ್ರೆ ಇಲ್ಲಿ ಪ್ರಾಪರ್ ಆಗಿ ಇಲ್ಲಿ ನೋಡಿ, ಇದ್ರಲ್ಲಿ ನೋಡಿ ಹೇಗೆ ಈ ಹುಡುಗಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾಳೆ, ಇದೆರಡು ಬ್ಯಾಲೆನ್ಸ್ಡ್ ಆಗಿರುವಂತದ್ದು ಅಲ್ವಾ. ಸೊ ಇದರಲ್ಲಿ ಆ ಬ್ಯಾಲೆನ್ಸ್ ಇಲ್ಲ, ಆ ಬ್ಯಾಲೆನ್ಸ್ ಮಿಸ್ಸಿಂಗ್ ಆಗಿದೆ. ಬಿಕಾಸ್ ಮೆಜಿಷಿಯನ್ ಅಲಾಂಗ್ ವಿತ್ ಜಸ್ಟಿಸ್ ಇರೋದ್ರಿಂದ ಯು ಜಸ್ಟ್ ಲುಕ್ ಅಟ್ ದ ಕಾಂಬಿನೇಷನ್, ಕಾರ್ಡ್ ಕಾಂಬಿನೇಷನ್ ನೀವೇ ನೋಡಿ. ಓಕೆ, ಎಲ್ಲೊಂದ್ ಕಡೆ ಅವ್ರು ತುಂಬಾ ಮ್ಯಾನಿಪುಲೇಟ್ ಮಾಡ್ತಾ ಇರೋಂಥದ್ದು. ಈ ಕನೆಕ್ಷನ್ ಅಷ್ಟು ನಿಮ್ಗೆ ನ್ಯಾಯ ದೊರಕ್ತಾ ಇಲ್ಲ. ಅಂದ್ರೆ ನೀವೇನ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ
ಎಫರ್ಟ್, ಟೈಮ್, ಎನರ್ಜೀಸ್ ಈ ಕಡೆಯಿಂದ ಖಂಡಿತವಾಗ್ಲೂ ಈ ವ್ಯಕ್ತಿಯಿಂದ ಬರ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ನಿಮ್ಗೆ ಇದನ್ನೇ ಪಾಠ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನೀವು ಹೇಗೆ ಅಂತ ಅಂದ್ರೆ ಒಬ್ರಿಗೆ ಕೊಟ್ರೆ ತುಂಬಾ ಇನ್ವಾಲ್ವ್ ಆಗಿ ತುಂಬಾ ಹೆಚ್ಚು ಪ್ರೀತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಅಂಡ್ ಆ ಪ್ರೀತಿ ಕೊಡೋ ಒಂದು ಭರಾಟೆಯಲ್ಲಿ, ಆ ಒಂದು ಪ್ರೀತಿ ಕೊಡೋ ಒಂದು ಆತರದಲ್ಲಿ ನೀವೇನ್ ಮಾಡ್ತೀರಾ, ಓಕೆ ಯಾವ್ದು ಸರಿ ಯಾವ್ದು ತಪ್ಪು, ಹೀಗ್ ಮಾಡಿದ್ರೆ ಸರಿನಾ, ಹೀಗ್ ಮಾಡಿದ್ರೆ ತಪ್ಪ, ಇದನ್ನೇನು ನೀವು ಯೋಚನೆ ಮಾಡೋದಿಲ್ಲ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಯೂನಿವರ್ಸ್ ಇದು ಪ್ಯಾಟರ್ನ್ ತರ ಆಗ್ಬಿಟ್ಟಿದೆ ನಿಮ್ಗೆ. ಅಂದ್ರೆ ಒಂದಷ್ಟು ದಿನ ನಾನು ಆಗ್ಲೂ ಹೇಳ್ದಂಗೆ ಒಂದು ಸುಮಾರು ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಹೀಗೆ ಆಗ್ತಾ ಇರುವಂತದ್ದು. ಕೆಲವೊಂದ್ ಕಡೆ ನೀವು ಆ ಪಾಠನ ಕಲ್ತಿಲ್ಲ. ಯಾವುದೇ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದ್ರೆ ಏನೋ ಒಂದು ಲೆಸನ್ ನ ಕಲಿಸ್ಲಿಕ್ಕೆ ಬರ್ತಾರೆ ಅಲ್ವಾ. ಸೊ ಆ ಪಾಠನ ನಾವು ಕಲಿದೇ ಇದ್ದಾಗ ಏನಾಗುತ್ತೆ, ಯೂನಿವರ್ಸ್ ಮತ್ತೆ ಅದೇ ಪಾಠನ ಇನ್ನೊಂದು ವ್ಯಕ್ತಿ ಮೂಲಕ ರಿಪೀಟ್ ಮಾಡಿಸೋ ಪ್ರಯತ್ನ ಮಾಡುವಂತದ್ದು. ಸೊ ನಿಮ್ಗೂ ಕೂಡ ಇವಾಗ ಇದೇ ಆಗ್ತಾ ಇರುವಂತದ್ದು. ಪ್ರೀವಿಯಸ್ ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾ ಕೊಟ್ಟಿದ್ದೀರಾ, ಬಟ್ ಆ ಕಡೆಯಿಂದ ಕೊಟ್ಟಿಲ್ಲ. ಅವಾಗ ನೀವು ನಿಮ್ಮನ್ನ ಪ್ರಯಾರಿಟೈಸ್ ಮಾಡ್ಕೊಂಡು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಂಡಿದ್ದಿದ್ರೆ, ನಿಮ್ಮ ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗಿದ್ದಿದ್ರೆ, ಖಂಡಿತವಾಗ್ಲೂ ನೀವು ಯು ವುಡ್ ಹ್ಯಾವ್ ಅಟ್ರಾಕ್ಟೆಡ್ ಸಮ್ ಒನ್. ಅದೇ ತರ ಒಂದು ಬೆಟರ್, ನಿಮ್ ತರನೇ ಒಂದು ಬೆಟರ್ ಪರ್ಸನ್, ಅದೇ ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗೋ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ರಿ. ಬಟ್ ನೀವೆಲ್ಲ ಒಂದ್ ಕಡೆ ಈ ಒಂದು ಲ್ಯಾಕಿಂಗ್ ಎನರ್ಜೀಸ್ ಅಲ್ಲಿ ಇವಾಗ ಇದು ಮಾಡ್ತಾ ಇರುವಂತದ್ದು. ಓಕೆ, 7 ಆಫ್ ವಾಂಡ್ಸ್ ಇದೆ. ಓಕೆ, ಸೊ ಎಲ್ಲ ಒಂದ್ ಕಡೆ ಆ ಒಂದು ಲ್ಯಾಕ್ ಎನರ್ಜಿ ಇದೆ. ಹಾಗಾಗಿ ಈ ವ್ಯಕ್ತಿ ನೋಡಿ ಮುಖ ಹೇಗೆ ತಿರ್ಗಿಸ್ಕೊಂಡಿದ್ದಾರೆ ಆ ಸೈಡು. ಸೊ ನೀವು ಎಷ್ಟೇ ಕೊಟ್ರು ಅವ್ರಿಗೆ ಅದು ಸಾಕಾಗ್ತಾ ಇಲ್ಲ ಅನ್ನೋ ತರ ಆ ವ್ಯಕ್ತಿಗೆ ಫೀಲ್ ಆಗೋ ತರ ಅದು ನ್ಯಾಚುರಲ್ ಆಗಿ ನೀವು ಹಾಗೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ಒಳಗೆ ಏನಿದೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೀವು ಒಳಗಿಂದನೇ ಫುಲ್ಫಿಲ್ ಆಗಿಲ್ಲ, ಒಳಗಿಂದನೇ ಕಂಪ್ಲೀಟ್ ಆಗಿಲ್ಲ. ಸೊ ನೀವು ಇನ್ಕಂಪ್ಲೀಟ್ ಆಗಿ ಇನ್ನೊಬ್ಬ ವ್ಯಕ್ತಿನ ಜೊತೆ ನಾನು ಕಂಪ್ಲೀಟ್ ಆಗ್ತೀನಿ ಅನ್ನೋದನ್ನ ಬಯಸ್ತಾ ಇದ್ದೀರಾ. ಬಟ್ ದಟ್ ಈಸ್ ನೆವರ್ ಗೋಯಿಂಗ್ ಟು ಹ್ಯಾಪನ್. ಸೊ ಹಾಗಾಗಿ ನೀವು ಎಷ್ಟು ಕೊಡ್ತಾ ಇದ್ದೀರಾ, ಏನೇ ಮಾಡ್ತಾ ಇದ್ರು ಕೂಡ ನಿಮ್ಮ ಮೇಲೆ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ನನಗನ್ಸೋ ಪ್ರಕಾರ ಇದೊಂಥರ ನಿಮ್ಗೆ ಈ ಎಮೋಷನಲ್ ಲಾಸ್ ಅಥವಾ ಒಂದು ಎಮೋಷನಲ್ ಪೇನ್ ಅಲ್ಲಿ ನೀವು ಆಪರೇಟ್ ಮಾಡ್ತಾ ಇದ್ದೀರಾ ಈ ಕನೆಕ್ಷನ್ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಇನ್ನು ಹೆಚ್ಚು ಪೇನ್ ಸಿಗ್ತಾ ಇರುವಂತದ್ದು. ಓಕೆ, ಸೊ ನೀವು ಯಾವಾಗ ನಿಮ್ಮ ಮೇಲೆ ಗಮನ ಕೊಟ್ಕೊಂಡು ಒಳಗಿಂದ ನಿಮ್ಮ ಒಂದು ಹ್ಯಾಪಿನೆಸ್ಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟು ಚೇಂಜ್ ಆಗ್ತೀರಾ, ಅವಾಗ ಎಲ್ಲಾ ಕಡೆನೂ ನಿಮ್ಮ ಸುತ್ತ ಇರೋ ಒಂದು ಎನರ್ಜೀಸ್, ಒಂದು ವೈಬ್ರೇಷನ್ಸ್ ಕೂಡ ಚೇಂಜ್ ಆಗುತ್ತೆ. ನೀವು ಅಟ್ರಾಕ್ಟ್ ಮಾಡೋ ಪರ್ಸನ್ ಕೂಡ ಅಂತವರೇ ಇರ್ತಾರೆ. ಅಂಡ್ ಈ ಒಂದು ಕ್ವೆಶ್ಚನ್ ಏನಪ್ಪಾ, ಈ ಕನೆಕ್ಷನ್ ನಾನು ವೇಟ್ ಮಾಡ್ಬೇಕಾ, ಮೂವ್ ಆನ್ ಆಗ್ಬೇಕಾ ಅಂತ ಕೇಳ್ತಾ ಇದ್ರೆ, ಸ್ಪ್ರೆಡ್ಸ್ ಮೂಲಕ ಏನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಯು ಹ್ಯಾವ್ ಟು ಮೂವ್ ಆನ್. ಓಕೆ, ಸೊ ಈ ವ್ಯಕ್ತಿ ಮೇಲೆ ಏನ್ ಎಫರ್ಟ್ ಹಾಕ್ತಾ ಇದ್ದೀರಾ, ಏನ್ ಆ ಕಾಳಜಿ, ಪ್ರೀತಿ, ಕನ್ಸರ್ನ್ ಎಲ್ಲ ಈ ವ್ಯಕ್ತಿಗೆ ಎಷ್ಟು ಕೊಡ್ತಾ ಇದ್ದೀರಾ, ಆ ಎಲ್ಲಾ ಕಾಳಜಿ, ಆ ಎಲ್ಲಾ ಕನ್ಸರ್ನ್ ನ ನಿಮ್ಮ ಮೇಲೆ ಕೊಟ್ಕೊಳ್ಳಿ, ನಿಮ್ಮ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಸೆಲ್ಫ್ ಅಪ್, ನಿಮ್ಮ ಪರ್ಸನಾಲಿಟಿ ಆಗಿರ್ಬೋದು, ಇದ್ರ ಮೇಲೆ ಗಮನ ಹರಿಸಿ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಅಥವಾ ನಿಮ್ಮ ಫ್ರೀಕ್ವೆನ್ಸಿನಲ್ಲಿ ಏನು ವೈಬ್ರೇಷನ್ಸ್ ಇದೆ ಅಲ್ಲ ಅದನ್ನ ರೈಸ್ ಮಾಡ್ಕೊಳ್ಳೋದಕ್ಕೆ ನೀವು ಹೆಚ್ಚು ಕೆಲಸ ಮಾಡಿ. ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮವರೇ ಆಗಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಬರಲೇಬೇಕು ಅಂತಿದ್ರೆ ಎಲ್ಲೂ ಹೋಗಲ್ಲ. ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಅವ್ರು ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ಬಟ್ ಆ ವ್ಯಕ್ತಿಗೋಸ್ಕರ ನಿಮ್ಮ ಖುಷಿನ, ನಿಮ್ಮ ಸಂತೋಷನ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗ್ಲೂ ನಾವು ಭೂಮಿ ಮೇಲೆ ಬರೋದು ಯಾವಾಗ್ಲೂ ನಾವು ಖುಷಿಯಾಗಿರೋದಕ್ಕೆ ಅಲ್ವಾ. ಸೊ ಆ ಖುಷಿಯನ್ನ ನಿಮ್ಮೊಳಗೆ ಕಂಡುಕೊಳ್ಳೋ ಪ್ರಯತ್ನ ಮಾಡಿ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಖುಷಿಯನ್ನ ಕಂಡುಕೊಳ್ಳಿ. ಅಂಡ್ ಅವಶ್ಯಕತೆ ಇರೋರಿಗೆ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಖುಷಿಯನ್ನ, ಸಂತೋಷನ ಹಂಚ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿಂದ ಇಷ್ಟ ಆಗಿತ್ತು ನಿಮ್ಗೆ ರೀಡಿಂಗ್ ಫೈಲ್ ನಂಬರ್ 2. ಐ ಹೋಪ್ ಇದು ನಿಮ್ಗೆ ಇವತ್ತು ರೆಸೊನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೋಸ್ಕರ ಏನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಈ ವಿಡಿಯೋ ಇವತ್ತು ನಿಮ್ಗೆ ಇಷ್ಟ ಆಗಿ ನಿಮ್ಗೆ ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು. ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಕೂಡ ಮಾಡಬಹುದು. ನಿಮ್ಮ ಅನಿಸಿಕೆಗಳನ್ನ, ಫೀಡ್ಬ್ಯಾಕ್ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.